Hello, parents. Good evening. Good evening, parents. So, ಇವತ್ತಿನ ಸೆಷನ್ ನಾವಿವತ್ತು ಶುರು ಮಾಡೋಣ. We will wait for some parents to join. ಎಲ್ಲ parents join ಆಗ್ತಾ ಇದ್ದಾರೆ. So, we will wait for them to join. Once all are joined, we'll give some a minute time and then start with today's session. Yeah. Hello, parents. Good evening. ಪೇರೆಂಟ್ಸ್ ಬೇರೆ ಪೋಷಕರೆಲ್ಲ ಜಾಯಿನ್ ಆಗೋ ತನಕ ನೀವು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಸ್ಕೂಲ್ ಹೆಸರು ಟೈಪ್ ಮಾಡಿ ಮತ್ತೆ ಎಲ್ಲಿಂದ ನೀವು ಜಾಯಿನ್ ಆಗ್ತಾ ಇದ್ದೀರಾ ಅಂತ ಟೈಪ್ ಮಾಡಿ. ಬಿಕಾಸ್ ಪೇರೆಂಟ್ಸ್ ಮೈಸೂರಿಂದ ಜಾಯಿನ್ ಆಗ್ತಾ ಇರ್ತೀರಾ, ಬೆಂಗಳೂರಿಂದ ಇರ್ತೀರಾ. ಸೊ ಹಂಗಾಗಿ ಯಾವ ಸ್ಕೂಲು ಮತ್ತೆ ಎಲ್ಲಿಂದ ನೀವು ಜಾಯಿನ್ ಆಗ್ತಾ ಇದ್ದೀರಾ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಹಾಯ್ ಪ್ರೀತಿ ಮ್ಯಾಮ್. Okay. So as parents are joining, so we will start with the session. Parents ಯಾರ್ಯಾರೆಲ್ಲ ಜಾಯಿನ್ ಆಗ್ತಾ ಇದ್ದೀರೋ ನೀವು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಸ್ಕೂಲ್ ಹೆಸರು ಮತ್ತೆ ಎಲ್ಲಿಂದ ಜಾಯಿನ್ ಆಗ್ತಾ ಇದ್ದೀರಾ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಇವತ್ತಿನ ಸೆಷನ್ಗೆ ನಾವು ಇವತ್ತಿನ ಸೆಷನ್ ನ ಶುರು ಮಾಡೋಣ. ಸೆಷನ್ ಯಾವ್ದಕ್ ಬಗ್ಗೆ ಅಂದ್ರೆ ಇಟ್ ಇಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಥವಾ ಮಗುವಿನ ಭಾಷೆ ಬೆಳವಣಿಗೆ ಬಗ್ಗೆ ಇವತ್ತು ನಾವು ಸೆಷನ್ ಅಲ್ಲಿ ಮಾತಾಡೋಣ. ನೀವು ನನ್ನನ್ನು ಆಲ್ರೆಡಿ ನೋಡಿರ್ತೀರಾ ಜಾಸ್ತಿ ಸೆಷನ್ ಅಲ್ಲಿ. ನನ್ನ ಹೆಸರು ರೋಹಿಣಿ ಅಂತ. ನಾನು ಕೀ ಎಜುಕೇಶನ್ ಫೌಂಡೇಶನ್ ಅಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಸೆಷನ್ ನಾನೇ ಫೆಸಿಲಿಟೇಟ್ ಮಾಡ್ತೀನಿ. ಸೊ ನಮ್ಮ ಸೆಷನ್ ರೂಲ್ಸ್ ಆಲ್ರೆಡಿ ಈ ಸೆಷನ್ ರೂಲ್ಸ್ಗೆ ನೀವೆಲ್ಲ ಪರಿಚಯ ಆಗಿರ್ತೀರಾ. ಇನ್ನೊಂದ್ಸಲಿ ನಾವು ಸೆಷನ್ ರೂಲ್ಸ್ ನ ನೋಡುವ. ಸೊ ಪಾರ್ಟಿಸಿಪೇಟ್. ನಾನು ಏನಾದ್ರೂ ಕ್ವೆಶನ್ಸ್ ಕೇಳಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಆನ್ಸರ್ ನ ಟೈಪ್ ಮಾಡಿ. ಪ್ಲಸ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವೇನಾದ್ರೂ ಆನ್ಸರ್ ಮಾಡ್ಬೇಕಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಕ್ವೆಶ್ಚನ್ ನ ಹಾಕಿ. ಆದಷ್ಟು ನಿಮ್ಮ ಕ್ವೆಶ್ಚನ್ಗೆ ಉತ್ತರ ಕೊಡಲು ನಾನು ಪ್ರಯತ್ನ ಪಡ್ತೀನಿ. ಮತ್ತೆ ಇಲ್ಲಿ ಬೇರೆ ಬೇರೆ ಸ್ಕೂಲ್ ಇಂದ ಪೋಷಕರು ಬಂದಿದ್ದಾರೆ. ಸೊ ನಾವು ರೆಸ್ಪೆಕ್ಟ್ಫುಲ್ ಆಗಿ ಇವತ್ತಿನ ಸೆಷನ್ ನ ಶುರು ಮಾಡೋಣ. ಸೊ ನಾವು ಇಲ್ಲಿ ಯಾರಿಗೋಸ್ಕರ ಬಂದಿದೀವಿ? ನಮ್ಮ ಮಕ್ಕಳಿಗೋಸ್ಕರ. ಸೊ ನಮ್ಮ ಮಕ್ಕಳ ಬಗ್ಗೆ ತಿಳ್ಕೊಳಕ್ಕೆ ನಮ್ಮ ಮಕ್ಕಳಿಗೋಸ್ಕರ ನಾವು ಇಲ್ಲಿ ಬಂದಿದೀವಿ. ಸೊ ಸೆಷನ್ ನ ಒಂದು ಸ್ಮಾಲ್ ರೀಕ್ಯಾಪ್ ಜೊತೆ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಪೇರೆಂಟ್ಸ್ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಪ್ರೀವಿಯಸ್ ಸೆಷನ್, ಇದಕ್ ಮುಂಚೆ ಸೆಷನ್ಗೆ ನೀವೆಲ್ಲ ಜಾಯಿನ್ ಆಗಿದ್ರಲ್ಲ, ಆ ಸೆಷನ್ ಏನಕ್ ಬಗ್ಗೆ ಇತ್ತು, ಅದ್ರಲ್ಲಿ ನೀವ್ ಏನ್ ಕಲ್ತ್ರಿ, ಯಾವ್ದಾವ್ದು ನಿಮ್ಗೆ ಜ್ಞಾಪಕ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಅದನ್ನ ಟೈಪ್ ಮಾಡಿ. ಸೆಷನ್ ಹೆಸರು ಇರ್ಬೋದು ಅಥವಾ ಸೆಷನ್ ಅಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಥಿಂಗ್ಸ್ ನಿಮ್ಗೆ ಜ್ಞಾಪಕ ಇರೋದು ಅದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಲಾಸ್ಟ್ ಸೆಷನ್ ಏನಕ್ ಬಗ್ಗೆ ಇತ್ತು. I can see many parents are responding in chat box. Parents from Sprouts, Concerns all have joined. Thank you parents for joining on time. So parents, if you remember, what was the session last time I conducted? The name of the session or anything you remember from that session, please type it in the chat box. I could see parents from Holy Angel School joining the session.
Okay. So parents, please keep typing in the chat box. What are some of the things you remember in the workshop that we conducted, I think a month or 2 months ago? Okay, we will get into the session. ಸೊ ಇವತ್ತಿನ ಸೆಷನ್ ನಲ್ಲಿ ನಾವ್ ಏನೇನ್ ಕಲಿತೀವಿ, ಏನೇನ್ ಅರ್ಥ ಮಾಡ್ಕೋತೀವಿ. ಫಸ್ಟ್ ಥಿಂಗ್ ಇಸ್ ಹೌ ಡು ಚಿಲ್ಡ್ರನ್ ಲರ್ನ್ ಅ ಲ್ಯಾಂಗ್ವೇಜ್. ಮಗು ಒಂದು ಭಾಷೆನ ಹೆಂಗ್ ಕಲಿತಾರೆ, ಡಿಫ್ರೆಂಟ್ ಸ್ಟೇಜಸ್ ಇದೆ, ಅದ ಹೆಂಗ್ ಅವ್ರು ಕಲಿತಾರಂತ ಫಸ್ಟ್ ವಿ ವಿಲ್ ಲರ್ನ್ ದಟ್. ಅಂಡ್ ಸ್ಕೂಲ್ ಅಲ್ಲಿ ಏನೇನ್ ಆಕ್ಟಿವಿಟೀಸ್, ಈ ಲ್ಯಾಂಗ್ವೇಜ್ ಡೆವಲಪ್ ಮಾಡಕ್ಕೆ ಸ್ಕೂಲ್ ಅಲ್ಲಿ ಏನೇನ್ ಆಕ್ಟಿವಿಟೀಸ್ ಮಾಡ್ತಾರೆ, ಸ್ಕೂಲ್ ಹೆಂಗ್ ಸಪೋರ್ಟ್ ಮಾಡುತ್ತೆ ಮಗುವಿನ ಭಾಷಾ ಬೆಳವಣಿಗೆ ಅಂತ ನೋಡೋಣ. ಮತ್ತೆ ವೆರಿ ಇಂಪಾರ್ಟೆಂಟ್, ಏನೇನ್ ಆಕ್ಟಿವಿಟೀಸ್ ಮನೇಲಿ ನೀವು ಮಾಡ್ಬೋದು, ಅದರಿಂದ ಮಗುವಿನ ಭಾಷಾ ಬೆಳವಣಿಗೆ ಚೆನ್ನಾಗಾಗಕ್ಕೆ ನೀವ್ ಹೆಂಗ್ ಸಪೋರ್ಟ್ ಮಾಡ್ಬೋದು, ಏನೇನ್ ಆಕ್ಟಿವಿಟೀಸ್ ನೀವು ಕಂಡಕ್ಟ್ ಮಾಡ್ಬೋದು ಅಂತಾನು ಈ ಸೆಷನ್ ಅಲ್ಲಿ ನೋಡೋಣ. ಯಾ ಸೊ ಕ್ವಿಕ್ ಪೇರೆಂಟ್ಸ್ ಅಂಡ್ ಟೀಚರ್ಸ್, ಇಲ್ಲಿ ನಾನು ಪಿಕ್ಚರ್ಸ್ ನ ತೋರಿಸ್ತೀನಿ. ಸೊ ಈ ಪಿಕ್ಚರ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಓಕೆ, ಇದು ನಿಮ್ಮ ಫಸ್ಟ್ ಪಿಕ್ಚರ್. ಸೊ ಈ ಪಿಕ್ಚರ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಅಥವಾ ಏನ್ ನಡೀತಾ ಇದೆ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಏನಾಗ್ತಾ ಇದೆ ಈ ಪಿಕ್ಚರ್ ಅಲ್ಲಿ? You can type out in the chat box what do you see in this picture. Now I will go to the next picture. This is the second picture. ಸೊ ಈ ಪಿಕ್ಚರ್ ಅಲ್ಲಿ ಏನ್ ನಡೀತಾ ಇದೆ ಅಥವಾ ಏನ್ ಆಗ್ತಾ ಇದೆ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ವಾಟ್ ಡು ಯು ಸಿ ಇನ್ ದಿಸ್ ಪಿಕ್ಚರ್? Okay, parents are replying, hugging. The mother is hugging the child. Yeah. What do you see in the second picture? ಎರಡನೇ ಪಿಕ್ಚರ್ ಅಲ್ಲಿ ಏನಿದೆ? Yeah. Okay. So parents keep typing in the chat box. What do you see in this picture? ಏನ್ ಆಗ್ತಾ ಇದೆ ಅಂತ chat box ಅಲ್ಲಿ ಟೈಪ್ ಮಾಡಿ. ಸೊ ಈ ಎರಡು ಪಿಕ್ಚರ್ ಅಲ್ಲಿ ನೋಡಿದ್ರೆ, if you see, there is in the first picture has one of the parent told that mother is hugging. Maybe ಮಗು ಭಯ ಬಿದ್ದಿದೆ, ಡಾಕ್ಟರ್ ಬರ್ತಾ ಇದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದೀವಿ ಅಂತ. ಸೊ ತಾಯಿ ಮಗುನ ಹಗ್ ಮಾಡಿ they are trying to console the child. In the second picture ನೋಡಿದ್ರೆ ಮೇ ಬಿ ಏನೋ ಪೇರೆಂಟ್ಸ್ ಕೋಪವಾಗಿದ್ದಾರೆ, ಮಗು ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ಒಂಥರ ಡಿಫ್ರೆಂಟ್ ರಿಯಾಕ್ಷನ್ ಕೊಡ್ತಾರೆ. ಬಟ್ ಎಲ್ಲ ಪಿಕ್ಚರ್ ಅಲ್ಲೂ ನೋಡಿದ್ರೆ ಮಗು ಮಾತಾಡ್ತಾ ಇಲ್ಲ, ದ ಚೈಲ್ಡ್ ಇಸ್ ನಾಟ್ ಟಾಕಿಂಗ್, ಬಟ್ ದ ಪೇರೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ರೈಟ್, ಏನು ಆಗ್ತಾ ಇದೆ ಅಂತ ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ದ ಕೋರ್ ಪರ್ಪಸ್ ಆಫ್ ಲ್ಯಾಂಗ್ವೇಜ್, ಭಾಷಾ ಬೆಳವಣಿಗೆ ಯಾಕೆ ಇಂಪಾರ್ಟೆಂಟ್, ಆರ್ ವೈ ಇಸ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್, ಇಸ್ ಇಂಪಾರ್ಟೆಂಟ್ ಫಾರ್ ಕಮ್ಯುನಿಕೇಶನ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ವೈ ಡು ವಿ ನೀಡ್ ಟು ನೋ ಅ ಲ್ಯಾಂಗ್ವೇಜ್? ನಮ್ಗೆ ಯಾಕೆ ಒಂದು ಲ್ಯಾಂಗ್ವೇಜ್ ಗೊತ್ತಾಗ್ಬೇಕು? ಬೇಸಿಕ್ ಇಸ್ ಕಮ್ಯುನಿಕೇಶನ್. ನಾವೇನ್ ಅನ್ಕೊಂಡಿರ್ತೀವಿ ಅಂತ ಇನ್ನೊಬ್ರು ಅರ್ಥ ಆಗ್ಬೇಕು, ಅವ್ರು ಏನ್ ಮಾತಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ಬೇಕು. ಸೊ ದಟ್ ಇಸ್ ದ ಮೇನ್ ರೀಸನ್ ಫಾರ್ ಅಸ್ ಟು know a language, to communicate. And the first thing the child communicates is through their mother tongue. ತಾಯಿ ಭಾಷೆನೆ ಫಸ್ಟ್ ಮಗು ಕಲಿತಾರೆ. Yeah, so language is very important for communication. ಈ ಪಿಕ್ಚರ್ ಅಲ್ಲಿ ನೀವು ನೋಡಿದ್ರೆ, there are different ways a child is communicating. How do children communicate? There are different ways. ಇಲ್ಲಿ ನೋಡಿದ್ರೆ they talking to ಫ್ಯಾಮಿಲಿ ಮೆಂಬರ್ಸ್. ನಿಮ್ಮ ಮಗು ನಿಮ್ ಜೊತೆ ಮನೇಲಿ ಕುತ್ಕೊಂಡು ಮಾತಾಡ್ತಾರೆ, ಅಥವಾ ನೀವು ಸ್ಕೂಲಿಂದ ಬಂದ ತಕ್ಷಣ ಅವರು ಹಲವಾರು ವಿಷಯ ಹೇಳ್ತಾರೆ ಅಲ್ವಾ. ಅಮ್ಮ ಸ್ಕೂಲಲ್ಲಿ ಹಿಂಗಾಯ್ತು, ಟೀಚರ್ಸ್ ಇದೆ ಹೇಳಿದ್ರು, ಅಥವಾ ನಮ್ ಫ್ರೆಂಡ್ ಹಿಂಗ್ ಮಾಡ್ದ. ಸೊ ಮೆನಿ ಥಿಂಗ್ಸ್ ದೇ ಕೀಪ್ ಟಾಕಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಟು ಯು. ಸೇಮ್ ವೇ ವಿತ್ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸ್ ಜೊತೆನೂ ಅವ್ರು ಮಾತಾಡ್ತಾರೆ. ಅವ್ರು ಬೇರೆ ನೇಬರ್ಸ್ ಇರ್ಬೋದು, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು, ಅದ್ರಲ್ಲೂ ಅವ್ರು ದೇ ಟ್ರೈ ಟು ಕಮ್ಯುನಿಕೇಟ್ ಅಂಡ್ ಬಿಲ್ಡ್ ಫ್ರೆಂಡ್ಶಿಪ್.
And same way maklu they do lot of drawings, writing work. So when they draw, ಅವ್ರ ಮೈಂಡ್ ಅಲ್ಲಿ ಏನಿದೆ, ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ಅವ್ರು ಡ್ರಾ ಮಾಡಿ ಡ್ರಾಯಿಂಗ್ ಮೂಲಕ ಅವರು ಹೇಳಕ್ಕೆ ಪ್ರಯತ್ನ ಪಡ್ತಾರೆ. ಸೊ ದಟ್ ಈಸ್ ಅಗೇನ್ ಅ ಫಾರ್ಮ್ ಆಫ್ ಕಮ್ಯುನಿಕೇಶನ್. ದೆನ್ ರೀಡಿಂಗ್ ಇಂದ ಏನಾಗ್ತಾ ಇದೆ, ದೇ ಆರ್ ಲರ್ನಿಂಗ್ ನ್ಯೂ ವರ್ಡ್ಸ್. Through this new words, again they are trying to use this words. ಈ words ನ ತಿರ್ಗಾ ಯೂಸ್ ಮಾಡಿ they are trying to communicate. So these are the different ways children are trying to communicate. Yeah. ಸೊ ಇಲ್ಲಿ ನೋಡಿದ್ರೆ there are different behaviors we can see in this picture. ಇಲ್ಲಿ ಎಷ್ಟೋ ಬಿಹೇವಿಯರ್ಸ್ ನೋಡ್ತಾ ಇದೀವಿ. ಒಂದ್ರಲ್ಲಿ ಮಗು ತಂದೆ ಜೊತೆ ಆಟ ಆಡ್ಕೊಂಡು ಖುಷಿ ಖುಷಿಯಿಂದ ನಗ್ತಾ ಇದ್ದಾರೆ. ಇನ್ನೊಂದ್ರಲ್ಲಿ ಮಗು ಚಿತ್ರ ಬಿಡಿಸ್ತಾ ಇದ್ದಾರೆ ಅಥವಾ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಚಿತ್ರ ನೋಡಿದ್ರೆ ಮಗು ಅಳ್ತಾ ಇದ್ದಾರೆ. ಇಲ್ಲಿ ಈ ಹುಡುಗ ತುಂಬಾ ಕೋಪದಿಂದ ಕೆಳಗಡೆ ಬಿದ್ದು ಇದ್ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲ ನಿಮ್ಗೆ ಏನ್ ಅನ್ಸ್ತಾ ಇದೆ? ಸೊ ದಿಸ್ ಆಲ್ ಆರ್ ಡಿಫ್ರೆಂಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಹೆಂಗೂ ನಮ್ ಪೇರೆಂಟ್ಸ್ಗೆ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ದೋ ಇಟ್ಸ್ ನಾಟ್ ವರ್ಬಲ್, ದರ್ ಇಸ್ ಅ ಕಮ್ಯುನಿಕೇಶನ್ ಹ್ಯಾಪನಿಂಗ್. ಸೊ ಇಲ್ಲಿ ಮಗು ಖುಷಿ ಖುಷಿಯಿಂದ ತಂದೆ ಜೊತೆ ಮಾತಾಡೋದ್ರಿಂದ ನಮ್ಗೇನ್ ಅರ್ಥ ಆಗುತ್ತೆ, ಮಗುಗೆ ಏನೋ ಖುಷಿ ಆಗಿದೆ, ಸ್ಕೂಲಲ್ಲಿ ಖುಷಿ ಆಗಿರ್ಬೋದು ಅಥವಾ ಏನೋ ವಿಷಯಕ್ಕೆ ಖುಷಿ ಇರೋದ್ರಿಂದ ಅವ್ರು ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ದಿಸ್ ಇಸ್ ಡ್ರಾಯಿಂಗ್ ಅಂಡ್ ಪೇಂಟಿಂಗ್. ಮಗು ಯಾವಾಗ್ಲೂ ಡ್ರಾ ಮಾಡುವಾಗ, ಪೇಂಟ್ ಮಾಡುವಾಗ ಪೇರೆಂಟ್ಸ್ ಗೋ ಅಂಡ್ ಆಸ್ಕ್ ದೆಮ್ ಏನಿದು ಅಂತ. ವೆನ್ ಯು ಆಸ್ಕಿಂಗ್ ದೆಮ್ ದೇ ಸ್ಟಾರ್ಟ್ ಟಾಕಿಂಗ್. ಅವ್ರು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ತಾರೆ. ಅವ್ರು ಮಾಡಿರೋ ಡ್ರಾಯಿಂಗ್ ನ ಅದು ಏನು, ಯಾವ ಕಲರ್ ಯೂಸ್ ಮಾಡಿದ್ದಾರೆ, ಯಾಕೆ ಹಂಗ್ ಡ್ರಾ ಮಾಡಿದ್ದಾರೆ, ಸೊ ಇದೆಲ್ಲ ನಿಮ್ಮ ಹತ್ರ ಮೆತ್ತಿಗೆ ಅವರು ದೇ ಸ್ಟಾರ್ಟ್ ಕಮ್ಯುನಿಕೇಟಿಂಗ್. ಸೇಮ್ ವೇ ವೆನ್ ದೇ ಕ್ರೈಯಿಂಗ್, ವೆನ್ ದೇ ಆರ್ ಆಂಗ್ರಿ, ದಿಸ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಸೊ ಇದರಿಂದ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಮ್ಗೆ ಏನಕ್ಕೋ ಅವ್ರಿಗೆ ಬೇಜಾರಾಗಿರ್ಬೋದು, ಇಲ್ಲಾಂದ್ರೆ ಏನೋ ವಿಷಯಕ್ಕೆ ಅವ್ರಿಗೆ ಕೋಪ ಆಗಿರ್ಬೋದು. ಸೊ ಅದನ್ನ ಅವ್ರ ಕೋಪದಿಂದ ಅಥವಾ ಅವರು ಸ್ಯಾಡ್ನೆಸ್ ಇಂದ ಅವ್ರು ನಮ್ಗೆ ತೋರಿಸ್ತಾ ಇದ್ದಾರೆ. ಸೊ ಥ್ರೂ ಬಿಹೇವಿಯರ್ಸ್ ಆಲ್ಸೋ ಚಿಲ್ಡ್ರನ್ ಆರ್ ಕಮ್ಯುನಿಕೇಟಿಂಗ್ ಟು ಅಸ್. ಸೊ ಪೇರೆಂಟ್ಸ್ ನಿಮ್ಮ ಮಗುನ ಕೀಪ್ ವಾಚಿಂಗ್ ದೆಮ್, ಕೀಪ್ ಅಬ್ಸರ್ವಿಂಗ್ ದೆಮ್, ಬಿಕಾಸ್ ದೇ ಆರ್ ಕಮ್ಯುನಿಕೇಟಿಂಗ್ ಥ್ರೂ ಯು ನಾನ್ ವರ್ಬಲಿ. ಯಾ, ನಾವು ಯಾರಿಗೋಸ್ಕರ ಇಲ್ಲಿ ಬಂದಿದೀವಿ? ನಮ್ಮ ಮಕ್ಕಳಿಗೋಸ್ಕರ. ಸೊ ಇಲ್ಲಿ ಈ ಪಿಕ್ಚರ್ ಅಲ್ಲಿ ನೀವು ನೋಡಿದ್ರೆ ದಿಸ್ ಇಸ್ ದ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಫಿಸಿಕಲ್ ಡೆವಲಪ್ಮೆಂಟ್ ಅಥವಾ ದೈಹಿಕ ಬೆಳವಣಿಗೆ. ಸೊ ದೈಹಿಕ ಬೆಳವಣಿಗೆ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ, ಮಗು ಹುಟ್ಟಿದಿಂದ ಅವ್ರ ದೈಹಿಕ ಬೆಳವಣಿಗೆ ಹೆಂಗಾಗುತ್ತೆ ಅಂತ. ಡೈರೆಕ್ಟ್ ಆಗಿ ಯಾವ ಮಗು ಹುಟ್ಟಿದ ತಕ್ಷಣ ನಡೆಯಕ್ ಶುರು ಮಾಡಲ್ಲ. ಫಸ್ಟ್ ಅವ್ರು ರೋಲ್ ಆಗ್ಬೇಕು, ಫಸ್ಟ್ ತಲೆ ಎತ್ತಾರೆ, ಮತ್ತೆ ರೋಲ್ ಆಗ್ತಾರೆ, ಮೆತ್ತಗೆ ಕ್ರಾಲ್ ಮಾಡ್ತಾರೆ, ಆಮೇಲೆ ಸ್ವಲ್ಪ ಮೆತ್ತಗ್ ನಡಿಯಕ್ ನೋಡ್ತಾರೆ. ನಡೆಯೋದನ್ನು ಫಾಸ್ಟ್ ಇದೆ, ಮೆತ್ತಗ್ ನಡೆದು ಆಮೇಲೆ ಅವ್ರಿಗೆ ಬ್ಯಾಲೆನ್ಸ್ ಬಂದು ನಡೀತಾರೆ. ಸೊ ಇಂತ ಇಷ್ಟು ಪ್ರೋಸೆಸ್ ಇದೆ ದೈಹಿಕ ಬೆಳವಣಿಗೆಯಲ್ಲಿ. ಅದು ಎಷ್ಟೋ ತಿಂಗಳು ತಗೊಳುತ್ತೆ ಮಗು ಈ ಸ್ಟೇಜ್ ರೀಚ್ ಆಗೋಕೆ. ಅದೇ ತರ ಭಾಷಾ ಬೆಳವಣಿಗೆಗೂ ಸ್ಟೇಜಸ್ ಇದೆ. ಸೊ ದೇರ್ ಆರ್ ಡಿಫ್ರೆಂಟ್ ಸ್ಟೇಜಸ್ ಈವನ್ ಇನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ನೌ ವಿ ವಿಲ್ ಸಿ ವಾಟ್ ಆರ್ ದೋಸ್ ಸ್ಟೇಜಸ್. ಏನೇನ್ ಸ್ಟೇಜಸ್ ಇದೆ, ಮಗು ಹೆಂಗ್ ಒಂದ್ ಭಾಷೆನ ಕಲಿಯುತ್ತೆ ಅಂತ ನಾವು ನೆಕ್ಸ್ಟ್ ನೋಡೋಣ. Yeah. So the first stage, parents, it is listening skills. Yeah. ಫಸ್ಟ್ ಮಗು ಹುಟ್ಟಿದ ಮಗು ಫಸ್ಟ್ ಮಾಡೋದೇನು, ಅವರು ಲಿಸನ್ ಮಾಡ್ತಾರೆ. ಅಂದ್ರೆ ಹ್ಯಾಸ್ ಪೇರೆಂಟ್ಸ್, ತಾಯಿ ಆಗ್ಲಿ ತಂದೆ ಆಗ್ಲಿ ಯಾರಿದ್ರು ಅವ್ರು ಮಾತಾಡೋದನ್ನ ಅವರು ಫಸ್ಟ್ ಕೇಳ್ತಾರೆ. ಅವ್ರನ್ನ ಕೇಳಿ ಅವರು ನಿಮ್ಗೆ ರೆಸ್ಪಾಂಡ್ ಮಾಡಕ್ ಶುರು ಮಾಡ್ತಾರೆ. ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ, ಅವ್ರನ್ನ ಇಮೋಷನ್ಸ್ ಲೈಕ್ ನಗೋದಾಗ್ಲಿ, ಕೋಪವಾಗಿರೋದಾಗ್ಲಿ, ಆ ತರ ಅವರು ಇಮೋಷನ್ಸ್ ನ ಅವರು ನಿಮ್ಗೆ ತೋರಿಸ್ತಾರೆ. ಸೊ ಫಸ್ಟ್ ಸ್ಕಿಲ್ ಮಗು ಯಾವ್ದು ಕಲಿಯೋದು, ಕೇಳೋದನ್ನ. ಸೊ ದ ಫಸ್ಟ್ ಥಿಂಗ್ ಇಸ್ ದೇ ಲಿಸನ್ ಟು ಯು. ತಂದೆ ತಾಯಿ ನೀವ್ ಏನ್ ಹೇಳ್ತಿರೋ ಅದನ್ನ ಕೇಳ್ತಾರೆ. ಸೊ ಆಫ್ಟರ್ ಲಿಸ್ನಿಂಗ್, ಸೊ ಲಿಸ್ನಿಂಗ್ ಕ್ಯಾನ್ ಬಿ ಇನ್ ಮೆನಿ ಫಾರ್ಮ್ಸ್. ನೀವ್ ಮಾತಾಡೋದನ್ನ ಕೇಳ್ತಾರೆ, ಅಥವಾ ನೀವೇನಾದ್ರೂ ರೈಮ್ಸ್ ಹಾಕಿದ್ರೆ ಅಥವಾ ಏನಾದ್ರೂ ಮ್ಯೂಸಿಕ್ ಹಾಕಿದ್ರೆ ಅದನ್ನು ಕೇಳ್ತಾರೆ. ಸೇಮ್ ವೇ ಬುಕ್ಸ್, ವೆನ್ ಯು ರೀಡಿಂಗ್ ಲಾಟ್ ಆಫ್ ಸ್ಟೋರೀಸ್ ಟು ದೆಮ್, ಕತೆ ಹೇಳಿದ್ರೆ, ಬುಕ್ಸ್ ಅಲ್ಲಿ ನೀವು ಕತೆ ಓದಿದ್ರೆ, ಸೊ ಇದೆಲ್ಲ ಕೇಳ್ತಾ ಇರ್ತಾರೆ. ಒನ್ಸ್ ದೇ ಸ್ಟಾರ್ಟ್ ಲಿಸ್ನಿಂಗ್, ಸ್ಲೋಲಿ ವಾಟ್ ದೇ ಡೂ, ದೇ ಸ್ಟಾರ್ಟ್ ಡೆವಲಪಿಂಗ್ ವೆಕಾಬ್. ಅವರು ಭಾಷೆನ ಡೆವಲಪ್ ಮಾಡಕ್ ಶುರು ಮಾಡ್ತಾರೆ. ಈ ಪದಕ್ಕೆ ಇದೇ ಮೀನಿಂಗ್. ಫಾರ್ ಎಕ್ಸಾಂಪಲ್, ಹಾಲು ಅಂತ ನೀವ್ ಹೇಳ್ತೀರಾ, ಹಾಲು, ಅನ್ನ ಅಂತ ಹೇಳ್ತೀರಾ. ಸೊ ಹಾಲು ಅಂದ್ರೆ ಕುಡಿಯೋದು, ಅದು ವೈಟ್ ಕಲರ್ ಅಲ್ಲಿ ಇರುತ್ತೆ ಅಂತ ಮಗು ಕನೆಕ್ಟ್ ಮಾಡುತ್ತೆ. ಆ ವರ್ಡ್ಗೂ ನಾವು ಮಾತಾಡೋದಕ್ಕೂ ದೇ ಸ್ಟಾರ್ಟ್ ಕನೆಕ್ಟಿಂಗ್. ಸೊ ಥ್ರೂ ಲಿಸ್ನಿಂಗ್ ದೇ ಸ್ಟಾರ್ಟ್ ಕನೆಕ್ಟಿಂಗ್ ದ ವೆಕಾಬ್ಲರಿ. ಯಾ.
So that is the first one. And the second one is speaking, ಮಾತಾಡೋದು. ಯಾ, ಒನ್ಸ್ ಮಗು ಕೇಳಿ 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 ನೀವೇ ಏನೇನ್ ಮಾತಾಡ್ತಾ ಇದ್ದೀರಾ, ತಾಯಿ ಭಾಷೆಯಲ್ಲಿ ಏನೇನ್ ಮಾತಾಡ್ತಿದ್ದೀರಾ ಅದನ್ನೆಲ್ಲ ಕೇಳಿ ಮೆತ್ತಗೆ ಮಗು ಸ್ಪೀಕಿಂಗ್ ಅಥವಾ ಮಾತನ್ನ ಕಲಿತಾರೆ. ಸೊ ಹೆಂಗ್ ಮಾತನ್ನ ಕಲಿತಾರೆ, ಇಫ್ ನೀವು ಸ್ಟೇಜ್ ಬೈ ನೋಡಿದ್ರೆ 1 ವರ್ಷ ಇರೋ ಮಗು ಒನ್ ಆರ್ 2 ವರ್ಡ್ಸ್ ಹೇಳ್ತಾರೆ. ಫಸ್ಟ್ ಅವ್ರು ಏನ್ ಹೇಳ್ತಾರೆ, ಅಪ್ಪ, ಅಮ್ಮ, ಅಥವಾ ನೆಕ್ಸ್ಟ್ ಅವ್ರಿಗೆ ಏನಾದ್ರು ಊಟ ಬೇಕಾಗಿದ್ರೆ ನೆಕ್ಸ್ಟ್ ಏನ್ ಬೇಕು ಅದನ್ನ ಶುರು ಮಾಡ್ತಾರೆ. ಲೈಕ್ ಜಿಯಾ, ಬುಬ್ಬು, ಆತರ ಏನ್ ಬೇಕೋ ಅದನ್ನ 1 ವರ್ಡ್ 2 ವರ್ಡ್ ಅಲ್ಲಿ ಅವರು ಮಾತಾಡಕ್ ಶುರು ಮಾಡ್ತಾರೆ. ಆಮೇಲೆ 2 ವಯಸ್ಸು ಮಗು ಏನ್ ಮಾಡುತ್ತೆ, ಇನ್ನ ಅವ್ರದ್ದು ವರ್ಡ್ಸ್ ಇನ್ನ ಜಾಸ್ತಿ ಆಗುತ್ತೆ. ಲಿಸನ್ ಮಾಡಿ ಮಾಡಿ ಕೇಳಿ ಕೇಳಿ ಅವ್ರಿಗೆ ವರ್ಡ್ಸ್ ಇನ್ನ ಜಾಸ್ತಿ ಅವ್ರಿಗೆ ಗೊತ್ತಾಗೋದ್ರಿಂದ ಅವ್ರು ಇನ್ನ 1 or 2 ವರ್ಡ್ಸ್ ಜಾಸ್ತಿ ಮಾತಾಡಕ್ ಶುರು ಮಾಡ್ತಾರೆ. ಮೇ ಬಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್, ಅಜ್ಜ, ತಾತ, ಅಂಗಡಿ, ಅಲ್ಲಿ ಹೋಗ್ಬೇಕು, ಆತರ ವರ್ಡ್ಸ್ ನ ಅವರು ಯೂಸ್ ಮಾಡ್ತಾರೆ. ಅದೇ 3 ವರ್ಷ ನೋಡಿದ್ರೆ ಅವ್ರದ್ದು ವೆಕ್ಯಾಬ್ಯುಲರಿ ಇನ್ನ ಜಾಸ್ತಿ ಇರುತ್ತೆ. ಅವ್ರಿಗೆ ಇನ್ನ ಜಾಸ್ತಿ ವರ್ಡ್ಸ್ ಗೊತ್ತಿರೋದ್ರಿಂದ ಇನ್ನ ಚೆನ್ನಾಗಿ ಸೆಂಟೆನ್ಸ್ ಫಾರ್ಮ್ ಮಾಡಿ ಇನ್ನ ಚೆನ್ನಾಗಿ ಅಡಲ್ಟ್ಸ್ಗೆ ಅರ್ಥ ಆಗೋ ತರ ಕಮ್ಯುನಿಕೇಟ್ ಮಾತಾಡೋಷ್ಟು ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗಿರುತ್ತೆ. ಯಾ, ಸೊ ಹಿಂಗೆ ದೇ ಲರ್ನ್ 1 by 1. ಫಸ್ಟ್ ಇಸ್ ಲಿಸನಿಂಗ್, ದೆನ್ ಸ್ಪೀಕಿಂಗ್, ಅಂಡ್ ದ ಥರ್ಡ್ ವೆರಿ ಇಂಪಾರ್ಟೆಂಟ್, ಪೇರೆಂಟ್ಸ್, ಮಗುನ ಮನೆಯಲ್ಲಿ ಚಿಕ್ಕ ಮಗು ಇರುವಾಗ ನಮ್ಮ ಲ್ಯಾಂಗ್ವೇಜ್ನು ನಾವು ತುಂಬಾ ಹುಷಾರಾಗಿ ನಾವು ಮಾತಾಡ್ಬೇಕು. ಬಿಕಾಸ್ ನಾವ್ ಏನ್ ಮಾತಾಡ್ತೀವೋ ಮಗು ಕೇಳ್ತಾ ಇರುತ್ತೆ ಅಂಡ್ ದೇ ಸ್ಟಾರ್ಟ್ ಫಾಲೋವಿಂಗ್, ಇಮಿಟೇಟ್ ಮಾಡೋದು ಜಾಸ್ತಿ ಇರುತ್ತೆ ಈ ಏಜ್ ಅಲ್ಲಿ. ಸೊ ನಾವು ಮಾತಾಡೋದು ಒಳ್ಳೆ ವರ್ಡ್ಸ್ ನ ಹಾಕಿ ಸಾಫ್ಟ್ ಟೋನ್ ಅಲ್ಲಿ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಚಿಲ್ಡ್ರನ್ ಆರ್ ವಾಚಿಂಗ್ ಯು, ಅವ್ರು ನಿಮ್ಮನ್ನ ನೋಡಿ ನಿಮ್ ತರಾನೇ ಇಮಿಟೇಟ್ ಮಾಡಿ ಅವರು ಮಾತಾಡಕ್ ಶುರು ಮಾಡ್ತಾರೆ. ಯಾ, and now let's go to the third stage. So third comes the reading. First listening, speaking, ಆಮೇಲೆ ರೀಡಿಂಗ್ ನ ಕಲಿತಾರೆ. ಸೊ ಮನೆಯಲ್ಲಿ ನಾವು ಮಾತೃಭಾಷೆಯಲ್ಲಿ ಮಾತಾಡಿ ಅವ್ರಿಗೆ ಮಾತಾಡಕ್ ಶುರುವಾಗಿ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಮಾತು ಮಗುಗ್ ಬರುತ್ತೆ. ಒನ್ಸ್ ಅವ್ರ ಸ್ಕೂಲ್ಗೆ ಹೋಗುವಾಗ ಸ್ಕೂಲಲ್ಲಿ ವೇರ್ ದೇ ಸ್ಟಾರ್ಟ್ ಲರ್ನಿಂಗ್ ರೀಡಿಂಗ್, usually English and other language they start reading. So reading mostly happens in school. ಯಾ, ಸೊ ಸ್ಕೂಲಲ್ಲಿ ಏನೇನ್ ಕಲಿತಾರೆ, ನಿಮ್ಗೆಲ್ಲ ಗೊತ್ತಿದೆ. ಸ್ಕೂಲಲ್ಲಿ ಇಂಗ್ಲಿಷ್ ಬಂದು ನಿಮ್ ಮಕ್ಳು ಫೋನಿಕ್ಸ್ ಅಂತ ಒಂದು ಇದ್ರಲ್ಲಿ ಕಲಿತಾ ಇರ್ತಾರೆ. ಸೊ ದಟ್ ಇಸ್ ವೇರ್ ಅವರು ಆ ಲೆಟರ್ ಮತ್ತೆ ಲೆಟರ್ ಸೌಂಡ್ ಎರಡನ್ನೂ ಕಲಿತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಟರ್ ಸಿ ನೋಡ್ಬೋದು. ಸೊ ಅವರು ಇದು ಲೆಟರ್ ಸಿ ಅಂತ ಕಲಿತಾರೆ. ಸಿಗೆ ಏನ್ ಸೌಂಡ್ ಆಫ್ ಲೆಟರ್ ಸಿ ಇಸ್ ಕ. ಸೊ ಆತರ ಲೆಟರ್ ಸೌಂಡ್ ಇದೆರಡು ಕಲಿತಾರೆ. ಅದಾದ್ಮೇಲೆ ಈ ಲೆಟರ್ಸ್ಗಳ ಆಲ್ಫಾಬೆಟ್ಸ್ ಎಲ್ಲ ಹೆಂಗೆ ಜೋಡಿಸಿ ಬ್ಲೆಂಡ್ ಮಾಡಿ ಅದನ್ನ ಒಂದು ಪದನ ಹೆಂಗ್ ಓದೋದು ಅಂತ ಕಲಿತಾರೆ. ನೀವು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ, ಮನೇಲಿ ಬಂದು ಮಗು ರಿಪೀಟ್ ಮಾಡ್ತಾ ಇರುತ್ತೆ, ನೀವು ಇದೆಲ್ಲ ನೋಡಿರ್ತೀರ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಕ ಆಟ್ ಕ್ಯಾಟ್. ಸೊ ಸಿ ಸೌಂಡ್ ಇಸ್ ಕ, ಎ ಸೌಂಡ್ ಇಸ್ ಅ, and T sound is T. K at cat. T app tap. So ಈ ತರ ಈ ಸೌಂಡ್ ಲೆಟರ್ ನ ಐಡೆಂಟಿಫೈ ಮಾಡಿ ಸೌಂಡ್ ನ ಕಲಿತು ಇದನ್ನ ಬ್ಲೆಂಡ್ ಮಾಡಿ ಅವರು ಬ್ಲೆಂಡಿಂಗ್ ಮೂಲಕ ದೇ ಲರ್ನ್ ದ ವರ್ಡ್. ಯಾ, ಸೊ ದೇ ಆರ್ ಲರ್ನಿಂಗ್ ಆಲ್ ದಿಸ್ ಥ್ರೂ ಫೋನಿಕ್ಸ್. ಯಾ, ಸೊ ರೀಡಿಂಗ್ ಸ್ಟಾರ್ಟ್ಸ್ ಇನ್ ಸ್ಕೂಲ್. And next is the last one is writing. So ಕೊನೆಯಲ್ಲಿ the child comes to writing skill. ಯಾವ ಮಗುನು ಫಸ್ಟ್ ರೈಟಿಂಗ್ ನ ಕಲಿಯಲ್ಲ, ಬಟ್ the last part the child learns is the writing skills. Yeah, so writing ಅಲ್ಲಿ ಮಗು ತಕ್ಷಣ ಲೈಕ್ ಸ್ಕೂಲಿಗೆ ಹೋಗಿದ ತಕ್ಷಣ ಓದಿದ ತಕ್ಷಣ ಅವ್ರು ಬರೆಯಕ್ ಶುರು ಮಾಡ್ತಾರೆ ಇಲ್ಲ. ಅದ್ರಲ್ಲೂ there are many things the children learn. ಸೊ ನೀವು ನಮ್ಮ ಪುಸ್ತಕಲ್ಲೆಲ್ಲ ನೋಡಿದ್ರೆ ದೇರ್ ಆರ್ ಲಾಟ್ ಆಫ್ ಕಲರಿಂಗ್ ಆಕ್ಟಿವಿಟಿ, ಸ್ಕ್ರಿಬಲಿಂಗ್ ಆಕ್ಟಿವಿಟಿ ಫಾರ್ ಚಿಲ್ಡ್ರನ್. ಎಲ್ಲ ಬುಕ್ಸ್ ಅಲ್ಲೂ ನೋಡಿದ್ರೆ ದೇರ್ ಇಸ್ ಎಂಟಿ ಸ್ಪೇಸ್ ಫಾರ್ ದೆಮ್, ಎಲ್ಲಿ ಅವ್ರು ಕಲರ್ ಮಾಡ್ಬೋದು, ಸ್ಕ್ರಿಬಲ್ ಮಾಡ್ಬೋದು ಅಂತ. ಇದು ಯಾಕೆ ಮಾಡೋದಂದ್ರೆ ಫಸ್ಟ್ ಮಗುಗೆ ಗ್ರಿಪ್ ಇನ್ನ ಬಂದಿರಲ್ಲ. ಈ 3 fingers ಅಲ್ಲಿ ಪೆನ್ಸಿಲ್ ಹಿಡಿಯೋ ಗ್ರಿಪ್ ಬಂದಿರಲ್ಲ. ಯಾ, ಫಸ್ಟ್ ಮಗು ಹೆಂಗ್ ಪೆನ್ಸಿಲ್ ಹಿಡಿತಾರೆ ಈ ತರ ಹಿಡಿತಾರೆ. ಅವ್ರು ಫಸ್ಟ್ ಸ್ಕ್ರಿಬಲ್ ಮಾಡ್ತಾರೆ, ಆಮೇಲೆ ಕಲರ್ ಮಾಡ್ತಾರೆ. ಸೊ ಕಲರಿಂಗ್ ಹೆಲ್ಪ್ಸ್ ದೆಮ್ ಟು ಹೋಲ್ಡ್, ಟು ಗೆಟ್ ದ ಗ್ರಿಪ್.
ಅಲ್ವಾ? ಸೊ ದೀಸ್ ಆಲ್ ಆರ್ ದ ಪ್ರೀ ರೀಡಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಪ್ರೀ ರೈಟಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಫಸ್ಟ್ ಮಗು ಹೆಂಗೆ ಕಲರ್ ಮಾಡೋದು, ಹೆಂಗೆ ಪೆನ್ಸಿಲ್ ಹಿಡಿಯೋದು, ಇದೆಲ್ಲ ಕಲಿಬೇಕಾಗುತ್ತೆ. ಆಮೇಲೆ ಯು ಕ್ಯಾನ್ ಸಿ ಸ್ಕ್ರಿಬ್ಲಿಂಗ್, ದೆನ್ ಕಮ್ಸ್ ಸ್ಲಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಇದೆಲ್ಲ ಕಲ್ತ ಮೇಲೆ ಆಮೇಲೆ ಅವರು ಆಲ್ಫಾಬೆಟ್ಸ್ ನ ಬರೆಯಕ್ ಕಲಿತಾರೆ. ಯಾ, ಸೊ ದೇರ್ ಆರ್ ಸೋ ಮೆನಿ ಸ್ಟೇಜಸ್ ಇವನ್ ಇನ್ ರೈಟಿಂಗ್. ಸೊ ಪೇರೆಂಟ್ಸ್ ಇಲ್ಲಿ ನೋಡಿದ್ರೆ ಇದು ಒಂದು ಎಕ್ಸ್ರೇ, ಇದು ಎಕ್ಸ್ರೇ ಆಫ್ 2 ಡಿಫ್ರೆಂಟ್ ಪೀಪಲ್. ಇದು ಒಂದು 3 ಇಯರ್ ಮಗುವಿನ ಎಕ್ಸ್ರೇ. ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು 3 ಇಯರ್ ಮಗುವಿನ ಎಕ್ಸ್ರೇ. ಇದು ಒಂದು ಅಡಲ್ಟ್, ನಮ್ ತರ ಅಡಲ್ಟ್ ಮಗು ಅವ್ರನ್ನ ಕೈನ ಎಕ್ಸ್ರೇ. ಇಲ್ಲಿ ಬೋನ್ಸ್ ನೀವು ನೋಡ್ತಾ ಇದ್ದೀರಾ, ಅವ್ರ ಬೋನ್ಸ್ ನೋಡಿದ್ರೆ ಚಿಕ್ಕ ಮಗುಗೆ ಇಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಇನ್ನ ಬಂದು ಟೆಂಡರ್ ಆಗಿದೆ, ಅದು ಇನ್ನ ಡೆವಲಪ್ ಆಗಿಲ್ಲ ಅಷ್ಟು. ನಮ್ ತರ ಅವ್ರಿಗೆ ಇನ್ನ ಸ್ಟ್ರಾಂಗ್ ಆಗಿಲ್ಲ, ಇನ್ನ ಅಷ್ಟು ಡೆವಲಪ್ ಆಗಿಲ್ಲ ಆ ಮಸಲ್ಸ್ ಎಲ್ಲ. ಯಾ, ಸೊ ನಾವೇನ್ ಮಾಡ್ಬೇಕು, ವಿ ನೀಡ್ ಟು ಗಿವ್ ದಮ್ ಆಕ್ಟಿವಿಟೀಸ್, ವಿ ನೀಡ್ ಟು ಮೇಕ್ ಶೋರ್ ದಿಸ್ ಫಿಂಗರ್ಸ್ ಆರ್ ಡೆವಲಪ್. ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಇದು ಚೆನ್ನಾಗಿ ಅವ್ರಿಗೆ ಡೆವಲಪ್ ಆಗಿರ್ಬೇಕು. ಸೊ ವಿ ಶುಡ್ ಮೇಕ್ ಶೋರ್ ದಟ್ ಇಟ್ ಇಸ್ ಡೆವಲಪ್. ಹೆಂಗ್ ಮಾಡೋದು, ಇದನ್ನ ಇನ್ನ ಸ್ಟ್ರಾಂಗ್ ಮಾಡೋದು, ಸೊ ದಟ್ ಅವ್ರಿಗೆ ಪೆನ್ಸಿಲ್ ಗ್ರಿಪ್ ಆಗುತ್ತೆ, ಪೆನ್ಸಿಲ್ ಹಿಡಿಯಕ್ ಆಗುತ್ತೆ. ಸೊ ಇದಕ್ಕೆಲ್ಲ ಏನ್ ಮಾಡ್ಬೋದು ಅಂತ ವಿ ವಿಲ್ ಸಿ. ಯಾ, ಸೊ ಈ ಫಿಂಗರ್ ಮಸಲ್ಸ್ ನಾನು ಪ್ರೀವಿಯಸ್ ಪಿಕ್ಚರ್ಸ್ ಅಲ್ಲಿ ತೋರಿಸಿದ್ನಲ್ಲ, ಮಗು ಚೆನ್ನಾಗಿ ಬರಿಬೇಕು ಅಂದ್ರೆ ಈ ಮಸಲ್ಸ್ ಡೆವಲಪ್ ಮಾಡ್ಬೇಕು. ಸೊ ಇದು ಡೆವಲಪ್ ಆಗಕ್ಕೆ ಮನೆಯಲ್ಲಿ ನಾವ್ ಏನೇನ್ ಮಾಡ್ಬೋದು? ಸಿಂಪಲ್ ಸಣ್ಣ ಪುಟ್ಟ ಬಟ್ನಿಂಗ್, ಮನೆಯಲ್ಲಿ ಅವ್ರಿಗೆ ಡ್ರೆಸ್ ದೊಡ್ಡ ದೊಡ್ಡ ಬಟನ್ಸ್ ಇರೋ ಡ್ರೆಸ್ಸಸ್ ಇದ್ರೆ ಬಟನ್ ಮಾಡಕ್ ಹೇಳಿ. ಸೊ ಇದರಿಂದ ಏನಾಗುತ್ತೆ, ಅವರು ಫೋಕಸ್ ಮಾಡ್ಬೇಕು, ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟ್ ಆಗಿ ಬಟನ್ ಅನ್ನು ಹಿಡಿದು ಅದನ್ನ ಲಾಕ್ ಮಾಡಿ ಹಾಕ್ಬೇಕು. ಸೊ ಇಷ್ಟು ಪ್ರೋಸೆಸ್ ಇರೋದ್ರಿಂದ ದೇ ಆರ್ ವರ್ಕಿಂಗ್ ಇನ್ ದಿಯರ್ ಹ್ಯಾಂಡ್ಸ್. ನೆಕ್ಸ್ಟ್ ಕುಡ್ ಬಿ ಚಪಾತಿ ಡೌ. ಎಲ್ಲಾರ ಮನೇಲೂ ಚಪಾತಿ ಇಟ್ಟು ಕಳಿಸ್ತೀವಿ, ಚಪಾತಿ ಮಾಡ್ತೀವಲ್ಲ. ಸೊ ನೀವ್ ಮಾಡುವಾಗ ಸ್ವಲ್ಪ ಇಟ್ಟು ಮಗು ಕೈಯಲ್ಲಿ ಕೊಟ್ಬಿಟ್ಟು ಏನಾದ್ರೂ ಮಾಡಕ್ ಹೇಳಿ. ಲೈಕ್ ಒಂದ್ ಫ್ಲವರ್ ಮಾಡ್ ನನ್ಗೆ, ಅಥವಾ ಒಂದು ಏನು ಹಾವ್ ಮಾಡು, ಏನೋ ಒಂದ್ ಮಾಡು ಅಂತ ಹೇಳಿದ್ರೆ, ಸೊ ಅದನ್ನ ರೊಟೇಟ್ ಮಾಡ್ಬೇಕಾಗುತ್ತೆ, ಅದನ್ನ ಟ್ವಿಸ್ಟ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಹೆಂಗ್ ಮಾಡ್ತಾರೆ, ದೇ ಫಿಂಗರ್ಸ್ ದೇ ಆರ್ ಯೂಸಿಂಗ್. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಫಿಂಗರ್ಸ್ ಇನ್ನ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ, ಫ್ರೂಟ್ಸ್ ತರ್ತೀವಿ, ವೆಜಿಟೇಬಲ್ಸ್ ತರ್ತೀವಿ ಅಲ್ವಾ? ಸೊ ಸಿಂಪಲ್ ಬಾಳೆಹಣ್ಣು ಇರ್ಬೋದು, ನೀನೇ ಸಿಪ್ಪೆನ ಲೈಕ್ ಇದ್ ಮಾಡು, ಪೀಲ್ ಮಾಡಿ ತಿನ್ನು. ಇಲ್ಲಾಂದ್ರೆ ಇವಾಗ ಅವರೆಕಾಳು ಸೀಸನ್ ಇದೆ, ನೀವು ಅವರೆಕಾಳು ತರುವಾಗ ಸ್ವಲ್ಪ ಒಂದು 10 ಅವರೆಕಾಳು ಮಗು ಕೈಯಲ್ಲಿ ಕೊಡಿ, ಇದನ್ನ ಪೀಲ್ ಮಾಡಿ ನನ್ಗೆ ಅವರೆಕಾಳು ತೆಗೆದುಕೊಡು. ಸೊ ಈ ತರ ಪೀಲ್ ಮಾಡೋದ್ರಿಂದ ಏನಾಗುತ್ತೆ, ದೇರ್ ಫಿಂಗರ್ ಮಸಲ್ಸ್ ಆರ್ ಬಿಕಮಿಂಗ್ ಸ್ಟ್ರಾಂಗರ್. ಸೊ ಈ ತರ ಚಿಕ್ಕ ಚಿಕ್ಕ ಆಕ್ಟಿವಿಟಿ ನೀವು ಮನೇಲಿ ಕೊಡ್ಬೋದು. ಲೇಸಿಂಗ್ ಆಫ್ ಶೂ, ಈ ಶೂಗೆ ಲೇಸ್ ಹಾಕೋದು, ಲೈಕ್ ಅವ್ರ ಹೋಲ್ಸ್ ಅಲ್ಲಿ ಲೇಸ್ ಹಾಕೊಂಡ್ ಬರೋದು. ಈ ತರ ಆಕ್ಟಿವಿಟಿ ಎಲ್ಲ ಇಟ್ ವಿಲ್ ಹೆಲ್ಪ್ ಇನ್ ಸ್ಟ್ರೆಂಥನಿಂಗ್ ದಿಸ್ ಫೈನ್ ಮಸಲ್ಸ್. ಈ ಮಸಲ್ ಸ್ಟ್ರೆಂಥನ್ ಆಗಿದ ತಕ್ಷಣ ಏನಾಗುತ್ತೆ, ಮಗುಗೆ ಗ್ರಿಪ್ ಮಾಡೋದು ಈಸಿ ಆಗುತ್ತೆ. ಸೊ ಈ ಗ್ರಿಪ್ಪಿಂಗ್ ಅವ್ರಿಗೆ ಬಂದ್ರೆ ರೈಟಿಂಗ್ ಅವ್ರಿಗೆ ಇನ್ನ ಈಸಿ ಆಗುತ್ತೆ. ಯಾ, ಸೊ ಪೇರೆಂಟ್ಸ್, ನಾವ್ ಯಾರಿಗೋಸ್ಕರ ಇಲ್ಲಿ ಬಂದಿದೀವಿ? ನಮ್ಮ ಮಕ್ಕಳಿಗೋಸ್ಕರ. ಯಾ, ಸೊ ಇಷ್ಟು ಹೊತ್ತು ನಾವು ಏನ್ ಕಲ್ತೀವಿ, ಮಗುವಿನ ಭಾಷಾ ಬೆಳವಣಿಗೆ ಹೆಂಗಾಗುತ್ತೆ, ವಾಟ್ ಆರ್ ದ ಡಿಫ್ರೆಂಟ್ ಸ್ಟೇಜಸ್ ಇನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಕಲ್ತೀವಿ. ನೆಕ್ಸ್ಟ್ ಇವಾಗ ಸ್ಕೂಲ್ ಅಲ್ಲಿ ಏನೇನ್ ಆಕ್ಟಿವಿಟಿ ಸ್ಕೂಲ್ ಅಲ್ಲಿ ಮಗುಗ್ ಮಾಡ್ತಾರೆ. ಸೊ ನೀವೆಲ್ಲ ಸ್ಕೂಲಿಗೆ ಮಗುನ ಬಿಡುವಾಗ ಎಲ್ಲ ಕರ್ಕೊಂಡ್ ಬರುವಾಗ ನೋಡಿರ್ತೀರ ಮೆಟೀರಿಯಲ್ ಸ್ಕೂಲ್ ಅಲ್ಲಿ ಇದೆ ಅಂತ. ಸೊ ಇವಾಗ ನೋಡೋಣ, ಈ ಲ್ಯಾಂಗ್ವೇಜ್ ಡೆವಲಪ್ ಮಾಡಕ್ಕೆ ಏನೇನ್ ಆಕ್ಟಿವಿಟಿ ಸ್ಕೂಲ್ ಅಲ್ಲಿ ಟೀಚರ್ಸ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಕೊನೆಯಲ್ಲಿ ನೀವು ಮನೇಲಿ ಏನೇನ್ ಮಾಡ್ಬೇಕು ಅಂತಾನು ನೋಡೋಣ. ಯಾ, ಸೊ ದ ಫಸ್ಟ್ ಥಿಂಗ್ ಪೇರೆಂಟ್ಸ್, ಸೊ ಟೀಚರ್ಸ್ ಪ್ರಿ-KG ಪೇರೆಂಟ್ಸ್ ಇರ್ತೀರಾ, LKG UKG ಈ ತರ ಡಿಫ್ರೆಂಟ್ ಏಜ್ ಗ್ರೂಪ್ ಪೇರೆಂಟ್ಸ್ ನೀವು ಈ ಸೆಷನ್ ಬಂದಿರ್ತೀರಾ. ಸೊ ಸ್ಕೂಲ್ ಅಲ್ಲಿ ಟೀಚರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಈಸಿ ಇಂದ ಡಿಫಿಕಲ್ಟ್ ಟಾಸ್ಕ್ ಅವ್ರ ಏಜ್ ತಕ್ಕಂಗೆ, ಅವ್ರು ಯಾವ ಗ್ರೇಡ್ ಅಲ್ಲಿ ಇದಾರೋ ಆ ಗ್ರೇಡ್ ತಕ್ಕಂಗೆ ಅವ್ರು ಕೊಡೋ ಇನ್ಸ್ಟ್ರಕ್ಷನ್ಸ್, ಸಣ್ಣ ಇನ್ಸ್ಟ್ರಕ್ಷನ್ ಇಂದ ಸ್ವಲ್ಪ ಡಿಫಿಕಲ್ಟ್ ಇನ್ಸ್ಟ್ರಕ್ಷನ್ ಅವ್ರದ್ದು ಏಜ್ ತಕ್ಕಂಗೆ ಟೀಚರ್ಸು ಅವ್ರದ್ದು ಇನ್ಸ್ಟ್ರಕ್ಷನ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. First is giving simple following, are children able to follow instruction? So school ಅಲ್ಲಿ ಟೀಚರ್ ಏನಾದ್ರೂ ಸಿಂಪಲ್ ಇನ್ಸ್ಟ್ರಕ್ಷನ್ ಕೊಟ್ರೆ ಮಗುಗೆ ಫಾಲೋ ಮಾಡಕ್ ಆಗುತ್ತಾ? ಫಾರ್ ಎಕ್ಸಾಂಪಲ್ ಕ್ಲಾಸ್ ಶುರು ಮಾಡಕ್ ಮುಂಚೆ ಟೀಚರ್ಸ್ ಹೇಳ್ಬೋದು,
ನಿಮ್ ಬುಕ್ಸ್ ಎಲ್ಲ ಕ್ಲೋಸ್ ಮಾಡಿ ಒಂದ್ ಕಡೆ ಇಟ್ಟಿರಿ, ನಾನು ಹೇಳೋದನ್ನ ನೀವು ಕೇಳಿ, ಸೈಲೆಂಟ್ ಆಗಿರಿ, ಈ ತರ ಇನ್ಸ್ಟ್ರಕ್ಷನ್ ಕೊಡುವಾಗ ಮಗು ಕೇಳ್ತಾರ, ಆರ್ ದಿ ಏಬಲ್ ಟು ಲಿಸನ್ ಅಂತ ಟೀಚರ್ಸ್ ನೋಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇಸ್, ಆರ್ ಚಿಲ್ಡ್ರನ್ ಏಬಲ್ ಟು ಸಿಟ್ ಅಂಡ್ ಲಿಸನ್ ಫಾರ್ 5 to 15 minutes? ಒಂದೇ ಜಾಗದಲ್ಲಿ ಒಂದು 15 ನಿಮಿಷ ಕೂತು ಟೀಚರ್ ಏನ್ ಹೇಳ್ತಾ ಇದಾರಂತ ಮಗುಗೆ ಕೇಳ್ತಾ ಇದಾರಾ, ಪೇಷಂಟ್ ಆಗಿ ಕೇಳ್ತಾ ಇದಾರಾ ಅಂತ ಚೆಕ್ ಮಾಡ್ತಾರೆ. ಬಿಕಾಸ್ ಬಿಗಿನಿಂಗ್ ಮಗು ಸ್ಕೂಲ್ ಬರೋ ಫಸ್ಟ್ ಟೈಮ್ ಸ್ಕೂಲ್ ಬರುವಾಗ ಅಷ್ಟು ಪೇಷನ್ಸ್ ಇರಲ್ಲ, ಅವ್ರು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಮೆತ್ತಗೆ ಇದು ಸ್ಕೂಲು, ಇಲ್ಲೇ ಕೂತ್ಕೊಬೇಕು ಅಂತ ಅವ್ರಿಗೂ ಗೊತ್ತಾಗಿ ದೇ ಸ್ಟಾರ್ಟ್ ಇಂಪ್ರೂವಿಂಗ್ ಆನ್ ದಿಯರ್ ಲಿಸ್ನಿಂಗ್ ಸ್ಕಿಲ್ಸ್. ಸೊ ಇದನ್ನ ಟೀಚರ್ಸ್ ಚೆಕ್ ಮಾಡ್ತಾರೆ. ಆಮೇಲೆ ಆರ್ ಚಿಲ್ಡ್ರನ್ ಸ್ಟಾರ್ಟಿಂಗ್ ಟು ಗೆಟ್ ಫೆಮಿಲಿಯರ್ ವಿತ್ ಬುಕ್ಸ್? ಅವ್ರ ಬುಕ್ಸ್ಗೆ ಅವರು ಆರ್ ದೇ ಗೆಟಿಂಗ್ ಫೆಮಿಲಿಯರ್? ನೀವು ನೋಡಿರ್ತೀರಾ ಬಿಗಿನಿಂಗ್ ಟೈಮ್ ಅಲ್ಲಿ ಮಕ್ಳು ಬುಕ್ ನ ಉಲ್ಟಾ ಓಪನ್ ಮಾಡಿರ್ತಾರೆ, ಅವ್ರಿಗೆ ಪೇಜಸ್ ಯಾವ ಕಡೆ ತಿರ್ಗಿಸ್ಬೇಕು ಅಂತ ಗೊತ್ತಾಗಲ್ಲ. ಸೊ ಈ ತರ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಬಟ್ ಹೋಗ್ತಾ 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 ಮಗುಗೆ ಹೆಂಗ್ ಪುಸ್ತಕ ಓಪನ್ ಮಾಡ್ಬೇಕು, ಯಾವ ಪೇಜ್ ಅಲ್ಲಿ ಯಾವ ಸಬ್ಜೆಕ್ಟ್ ಇದೆ, EVS ಎಲ್ ಬರುತ್ತೆ, ಇಂಗ್ಲಿಷ್ ಎಲ್ ಬರುತ್ತೆ, ಮ್ಯಾಥ್ಸ್ ಎಲ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ತರ ಇದೆಲ್ಲ ಬರ್ತಾ ಇದೆಯಾ ಮಗುಗೆ, ಆರ್ ಚಿಲ್ಡ್ರನ್ ಏಬಲ್ ಟು ಓಪನ್ ದ ಬುಕ್, ರೆಕಗ್ನೈಸ್ ದ ಸಬ್ಜೆಕ್ಟ್ಸ್ ಅಂತ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಲೆಟರ್ಸ್ ಐಡೆಂಟಿಫೈ ಮಾಡ್ತಾರ, ಆಲ್ಫಾಬೆಟ್ಸ್ ಐಡೆಂಟಿಫೈ ಮಾಡ್ತಾರ, ಆಲ್ಫಾಬೆಟ್ ಸೌಂಡ್ ಗುರ್ತಿರ್ತಾರ, ಮತ್ತೆ ಆಲ್ಫಾಬೆಟ್ ಸೌಂಡ್ ಗುರ್ತಿದ್ಮೇಲೆ ಸಣ್ಣ ಪುಟ್ಟ ವರ್ಡ್ಸ್ ಬ್ಲೆಂಡ್ ಮಾಡ್ತಾರ. ಇದೆಲ್ಲಾನು ಸ್ಕೂಲ್ ಅಲ್ಲಿ ಟೀಚರ್ಸ್ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಆರ್ ಚಿಲ್ಡ್ರನ್ ಏಬಲ್ ಟು ಕನೆಕ್ಟ್ ದ ಡ್ರಾ ಅಂಡ್ ಕಲರ್ ಪಿಕ್ಚರ್ಸ್? ಡ್ರಾಯಿಂಗ್ ಮಾಡಕ್ ಆಗುತ್ತಾ? ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ಅಲ್ಲೂ ಒಂದು ಚಿತ್ರ ಕೊಟ್ರೆ ಆ ಚಿತ್ರ ಒಳಗಡೆ ಅವ್ರಿಗೆ ಕಲರ್ ಮಾಡಕ್ ಆಗುತ್ತಾ? ಹೊರಗೆ ಎಲ್ಲೂ ಹೋಗದೆ ಒಳಗಡೆ ಅವ್ರ ಕಲರ್ ಮಾಡಕ್ ನೀಟಾಗಿ ಮಾಡಕ್ ಆಗುತ್ತೆ? ಏನಾದ್ರೂ ಜಾಯಿನಿಂಗ್ ದ ಡಾಟ್ಸ್ ಕೊಟ್ರೆ ಅವ್ರು ಒಂದ್ ಡಾಟ್ ಇಂದ ಇನ್ನೊಂದ್ ಡಾಟ್ ನೀಟಾಗಿ ಜಾಯಿನ್ ಮಾಡಕ್ ಆಗುತ್ತಾ? ಸೊ ಇದೆಲ್ಲ ಬಂದು ಸ್ಕೂಲ್ ಅಲ್ಲಿ ಟೀಚರ್ಸ್ ಆನ್ ಎ ರೆಗ್ಯುಲರ್ ಬೇಸ್ ನೋಡ್ತಾ ಇರ್ತಾರೆ, ನೋಟಿಸ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಟೀಚರ್ಸ್ಗೆ ಏನ್ ಅರ್ಥ ಆಗುತ್ತೆ, ಮಗುವಿನ ಭಾಷಾ ಬೆಳವಣಿಗೆ ಹೆಂಗ್ ಆಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್, ಸಮ್ ಆಫ್ ದ ಮೆಟೀರಿಯಲ್ಸ್, ಏನೇನ್ TLMs ಅಥವಾ ಮೆಟೀರಿಯಲ್ ಸ್ಕೂಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಈ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಸ್ಪೆಷಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಗಾಗಿ ಅಂದ್ರೆ, ಒಂದು ಬಂದು ಡೆಮೋ ಕಾರ್ಡ್ಸ್. ಡೆಮೋ ಕಾರ್ಡ್ಸ್ ಅಂದ್ರೆ ಫ್ಲಾಶ್ ಕಾರ್ಡ್ಸ್ ತರ, ಅದರಲ್ಲಿ ಚಿತ್ರ ಇರುತ್ತೆ, ಚಿತ್ರ ಕೆಳಗಡೆ ಆ ಚಿತ್ರದ ಹೆಸರು ಇರುತ್ತೆ. ಫಾರ್ ಎಕ್ಸಾಂಪಲ್ ನೇಬರ್ಹುಡ್ ಇರ್ಲಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಇದ್ ಬಗ್ಗೆ ಸ್ಕೂಲಲ್ಲಿ ಟೀಚರ್ಸ್ ಹೇಳ್ತಾ ಇರುವಾಗ ಇವಾಗ ವೆಜಿಟೇಬಲ್ ಫ್ಲಾಶ್ ಕಾರ್ಡ್ಸ್ ಅಥವಾ ಡೆಮೋ ಕಾರ್ಡ್ಸ್ ನ ತೋರಿಸ್ತಾರೆ, ತೋರಿಸ್ಬಿಟ್ಟು ಹೇಳ್ತಾರೆ ದಿಸ್ ಇಸ್ ಆಪಲ್, ಸೊ ಆಪಲ್ ಇಸ್ ಇನ್ ರೆಡ್ ಕಲರ್. ಅದ್ ಕೆಳಗಡೆ ಅದದು ಲೆಟರ್ಸ್ ಬರ್ದಿರ್ತಾರೆ. ಸೊ ಅದನ್ನು ಮಗುಗೆ ಅವರು ಓದಕ್ಕೆ ಹೇಳ್ತಾರೆ. ಅದೇ ತರ ಫೋನಿಕ್ ಕಾರ್ಡ್ಸ್. ಸೊ ನಾವು ಫೋನಿಕ್ಸ್ ಹೇಳ್ಕೊಡೋದ್ರಿಂದ ಒಂದೊಂದು ಆಲ್ಫಾಬೆಟ್ಸ್ಗೂ ಒಂದೊಂದು ಫೋನಿಕ್ ಕಾರ್ಡ್ ಇರುತ್ತೆ. ಆ ಕಾರ್ಡ್ ಅಲ್ಲಿ ಆ ಆಲ್ಫಾಬೆಟ್ಗೆ ಆ ಸೌಂಡ್ಗೆ ತಕ್ಕಂಗೆ ಒಂದು ರೈಮು ಇರುತ್ತೆ. ಸೊ ಇವಾಗ 26 ಆಲ್ಫಾಬೆಟ್ಸ್ ಇದ್ರೆ 26 ರೈಮನ್ನು ಮಗು ಕಲಿತಾ ಇರ್ತಾರೆ. ಇಟ್ಸ್ ಅ ಫೋನಿಕ್ ಕಾರ್ಡ್. ಅದೇ ತರ ಕಾನ್ವರ್ಸೇಷನ್ ಕಾರ್ಡ್ಸ್ ಇದೆ. ಕಾನ್ವರ್ಸೇಷನ್ ಕಾರ್ಡ್ಸ್ ಅಂದ್ರೆ ಇಟ್ಸ್ ಅ ಸೀನರಿ ತರ. ಅದ್ರಲ್ಲಿ ಬಂದು ಒಂದು ಸಂತೆ ಅಥವಾ ಮಾರ್ಕೆಟ್ ನ ಒಂದು ಪಿಕ್ಚರ್ ಇರ್ಬೋದು, ಇಲ್ಲ ಅಂದ್ರೆ ಒಂದು ಸ್ಕೂಲ್ ಪಿಕ್ಚರ್ ಇರ್ಬೋದು, ಅಥವಾ ಒಂದು ಪಾರ್ಕಿನ ಪಿಕ್ಚರ್ ಇರ್ಬೋದು. ಈ ತರ ಪಿಕ್ಚರ್ಸ್ ಇರೋ ಒಂದು ಚಾರ್ಟ್. ಆ ಚಾರ್ಟ್ ನ ಇಟ್ಕೊಂಡು ಟೀಚರ್ಸ್ ಏನ್ ಮಾಡ್ತಾರೆ, ಹಲವಾರು ಕ್ವೆಶ್ಚನ್ಸ್ ನ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ ಮಗು ಹತ್ರ. ಈ ಪಾರ್ಕ್ ಅಲ್ಲಿ ಆ ಹುಡುಗ ಯಾವ ಕಲರ್ ಡ್ರೆಸ್ ಹಾಕಿದ್ದಾನೆ, ಅವ್ನು ಏನ್ ಮಾಡ್ತಾ ಇದ್ದಾನೆ, ಅವ್ನ್ ಹೆಂಗ್ ನಡೀತಾ ಇದ್ದಾನೆ, ಅವನು ಏನು ಅವ್ರನ್ನ ಯಾರ ಜೊತೆ ಬಂದಿದ್ದಾನೆ, ನೀವ್ ಪಾರ್ಕ್ ಹೋಗಿದ್ದೀರಾ? ಈ ತರ ಕ್ವೆಶ್ಚನ್ಸ್ ಕೇಳುವಾಗ ಮಗು ಥಿಂಕ್ ಮಾಡಿ ಅವರು ಉತ್ತರ ಕೊಡ್ಬೇಕಾಗುತ್ತೆ. ಸೊ ಇದರಿಂದ ಏನಾಗ್ತಾ ಇದೆ, ಫಸ್ಟ್ ಲಿಸ್ನಿಂಗ್ ಸ್ಕಿಲ್ಸ್, ಅವ್ರು ಫಸ್ಟ್ ಕೇಳ್ಕೊತಾ ಇದ್ದಾರೆ, ಆಮೇಲೆ ಥಿಂಕ್ ಮಾಡ್ತಾ ಇದ್ದಾರೆ, ಆಮೇಲೆ ಉತ್ತರ ಕೊಡಕ್ಕೂ ಶುರು ಮಾಡ್ತಾ ಇದ್ದಾರೆ. ಸೊ ಈ ತರ ಕಾನ್ವರ್ಸೇಷನ್ ಚಾರ್ಟ್ ಯೂಸ್ ಮಾಡ್ತಾರೆ. ಮತ್ತೆ ಆಲ್ಫಾಬೆಟ್ ಪಜಲ್ಸ್ ಜೋಡ್ಸೋದು. ದೇರ್ ಆರ್ ಲಾಟ್ ಆಫ್ ಆಲ್ಫಾಬೆಟ್ ಪಜಲ್ಸ್ ಇನ್ ಸ್ಕೂಲ್. ಮತ್ತೆ ಫನ್ ವಿತ್ ವರ್ಡ್ಸ್, ಫ್ಲಾಶ್ ಕಾರ್ಡ್ಸ್ ಇದೆ, ಪಪೆಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ಕೂಲ್ ಅಲ್ಲಿ ಮೆನಿ ಪಪೆಟ್ಸ್ ಆರ್ ದೇರ್ ವೇರ್ ಚಿಲ್ಡ್ರನ್ ಆರ್ ಎಂಜಾಯ್ ಮಾಡ್ತಾರೆ. ಟೀಚರ್ಸ್ ಈ ಪಪೆಟ್ಸ್ ಯೂಸ್ ಮಾಡಿ ಅವ್ರಿಗೆ ಕತೆ ಹೇಳೋದು, ಸ್ಟೋರಿ ಹೇಳೋದೆಲ್ಲ ಮಾಡುವಾಗ ತುಂಬಾ ಖುಷಿಯಿಂದ ಇದನ್ನ ಕೇಳ್ತಾರೆ. ಯಾಕಂದ್ರೆ ಆ ಪಪೆಟ್ ಕೈಗೆ ಹಾಕೊಂಡು ಯಾವ್ದೋ ಒಂದು ಡಿಫ್ರೆಂಟ್ ವಾಯ್ಸ್ ಅಲ್ಲಿ ಮಾತಾಡುವಾಗ ಮಗು ತುಂಬಾ ಕ್ಯೂರಿಯಾಸಿಟಿ ಉಂಟಾಗಿ ಅವ್ರು ಕುತ್ಕೊಂಡು ಇದನ್ನೆಲ್ಲ ಕೇಳಕ್ ಶುರು ಮಾಡ್ತಾರೆ. ಸೊ ಲೈಕ್ ದಿಸ್ ದೇರ್ ಆರ್ ಮೆನಿ ಅದರ್ ಆಕ್ಟಿವಿಟೀಸ್ the school does to improve language of the child.
Yeah. Yeah. So next, Ivaga, quickly we will see. Now we have learned like Magu Bhashe, stages of language development. How do children learn a language? Next ಬಂದು ಸ್ಕೂಲಲ್ಲಿ ಏನೇನ್ ಆಕ್ಟಿವಿಟಿ ಮಾಡ್ತಾರಂತ ನಾವು ನೋಡಿದೀವಿ. ಆಮೇಲೆ ಇವಾಗ ಮನೆಯಲ್ಲಿ ನೀವು ಏನೇನ್ ಆಕ್ಟಿವಿಟಿ ಮಾಡ್ಬೋದು, ಮಗುಗೆ ಏನೇನ್ ಆಕ್ಟಿವಿಟಿ ಮನೇಲಿ ಮಾಡ್ಬೋದು ಅಂತ ನಾವು ಈ ಸೆಷನ್ ಅಲ್ಲಿ ನೋಡೋಣ. ಯಾ ಸೊ ನಾನು ಫಸ್ಟ್ ಇಂದ ಹೇಳಿದ ತರ ದೇರ್ ಆರ್ 4 ಸ್ಕಿಲ್ಸ್: ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಇದು 4 ಸ್ಕಿಲ್ಸ್ ಇದೆ. ಸೊ ಒಂದೊಂದಕ್ಕೂ ನೀವು ಮನೆಯಲ್ಲಿ ಏನ್ ಆಕ್ಟಿವಿಟಿ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಲಿಸನಿಂಗ್. ಮಗು ಚೆನ್ನಾಗಿ ಕೇಳ್ಕೋಬೇಕು. ಈ ಸ್ಕಿಲ್ ಡೆವಲಪ್ ಮಾಡಕ್ಕೆ ನಾವ್ ಏನ್ ಮಾಡ್ಬೋದು? ರೀಡಿಂಗ್ ಬುಕ್ಸ್, ಸೊ ಚೈಲ್ಡ್ ವಿಲ್ ಲಿಸನ್. ಸೊ ಯಾವ್ದಾದ್ರು ಸ್ಟೋರಿ ಬುಕ್ಸ್, ಚಿಕ್ಕ ಸಣ್ಣ ಪುಟ್ಟ ಸ್ಟೋರಿ ಬುಕ್ಸ್ ಮನೇಲಿ ಇರುತ್ತಲ್ಲ, ಅದು ಕೂತ್ಕೊಂಡು ಮಗು ಜೊತೆ ಮೆತ್ತಗೆ ಓದ್ಬೇಕಾಗುತ್ತೆ. ಲೈಕ್ ವರ್ಡ್ ಬೈ ವರ್ಡ್ ನೀವು ಕೈ ಇಟ್ಕೊಂಡು ಆ ಲೆಟರ್ಸ್ ಮೇಲೆ ಅದನ್ನ ಓದಿ ಆ ಸ್ಟೋರಿನ ಅವ್ರಿಗೆ ಹೇಳುವಾಗ ಅವ್ರು ಏನ್ ಮಾಡ್ತಾರೆ, ಅವ್ರು ಕೇಳ್ತಾರೆ. ಕೇಳ್ಕೊಂಡು ದೇ ಸ್ಟಾರ್ಟ್ ಲಿಸ್ನಿಂಗ್. ಸೊ ಇಟ್ಸ್ ನಾಟ್ ಓನ್ಲಿ ದ ಸ್ಟೋರಿ ಬುಕ್, ಅವ್ರದ್ದು ಸ್ಕೂಲ್ ಬುಕ್ಸ್ ಇರುತ್ತಲ್ಲ, ಅದ್ರಲ್ಲಿ ರೈಮ್ಸ್ ಇದೆ, ಸ್ಟೋರೀಸ್ ಇದೆ, ಯಾವ್ದಾದ್ರು ಬುಕ್ ಎತ್ಕೊಂಡು ಕೂತ್ಕೊಂಡು ಅವ್ರ ಜೊತೆಗೆ ಓದುವಾಗ ದೇ ಸ್ಟಾರ್ಟ್ ಲಿಸ್ನಿಂಗ್. ನೆಕ್ಸ್ಟ್, ಪ್ಲೇಯಿಂಗ್ ಮೆಮರಿ ಗೇಮ್ಸ್ ಅಂಡ್ ಅದರ್ ಗೇಮ್ಸ್. ಸೊ ಮೆಮರಿ ಗೇಮ್ಸ್, ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಹೋಗ್ತಾ ಇದ್ದೀರಾ, ದಾರಿಯಲ್ಲಿ ಎಲ್ಲೋ ಮಗುನ ಕರ್ಕೊಂಡು ಹೋಗಿದ್ದೀರಾ, ಮೇ ಬಿ ರಿಲೇಟಿವ್ಸ್ ಮನೆಗಿರ್ಬೋದು, ಇಲ್ಲ ಯಾವ್ದೋ ಪಾರ್ಕ್ಗೆ, ಇಲ್ಲ ಗ್ರಾಸರಿ ಶಾಪ್ಗೆ ರೇಷನ್ ತರಕ್ಕೆ ಕರ್ಕೊಂಡು ಹೋಗಿರ್ತೀರ ಮಗುನ. ಮನೆಗ್ ಬಂದ್ಮೇಲೆ ಜನರಲ್ ಆಗಿ ಅವ್ರ ಹತ್ರ ಕೇಳ್ಬೋದು, ನಾವ್ ರೋಡಲ್ಲಿ ಏನೇನ್ ನೋಡಿದ್ವಿ, ಏನೇನ್ ಆನಿಮಲ್ಸ್ ನೋಡಿದ್ವಿ, ಅಥವಾ ಏನೇನ್ ವೆಹಿಕಲ್ಸ್ ನೋಡಿದ್ವಿ, ನಿನ್ ನೆನ್ಪಿದ್ಯಾ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ರೇಷನ್ ತರುವಾಗ ನಾವ್ ಏನೇನ್ ತಂದ್ವಿ ನಿನ್ ನೆನ್ಪಿದ್ಯಾ, ಅಥವಾ ಏನೇನ್ ತರಕಾರಿ ತಂದ್ವಿ ನೆನ್ಪಿದ್ಯಾ. ಸೊ ಈ ತರ ಅವ್ರಿಗೆ ನೆನ್ಪ್ ಮಾಡ್ಸಿ ಅವ್ರಿಗೆ ಅದನ್ನ ಕೇಳ್ಬೋದು. ನೀವ್ ಅಲ್ಲೆಲ್ಲಿ ಹಿಂಟ್ ಕೊಡ್ಬೋದು, ಕ್ಲೂಸ್ ಕೊಡ್ಬೋದು ಅವ್ರಿಗೆ. ಕೊಟ್ಟು ನೀವ್ ಈ ತರ ಕೇಳುವಾಗ ಸೊ ನಿಮ್ಗೆ ಅವರು ದೇ ಆರ್ ಲಿಸ್ನಿಂಗ್ ಟು ಯು ಅಂಡ್ ದೆನ್ ದೇ ಆರ್ ರೆಸ್ಪಾಂಡಿಂಗ್ ಟು ಯು. ನೆಕ್ಸ್ಟ್ ಇಸ್ ಲಿಸ್ನಿಂಗ್ ಟು ರೈಮ್ಸ್ ಅಂಡ್ ಲೆಟರ್ ಸೌಂಡ್ಸ್. ಸೊ ನಿಮ್ಮ ರೈಮ್ಸ್ ಬುಕ್ ಅಲ್ಲಿ ನೋಡಿದ್ರೆ ಯು ಹ್ಯಾವ್ ಸ್ಕ್ಯಾನರ್ ಕೋಡ್, ಸ್ಕ್ಯಾನ್ ಮಾಡಿ ನೀವು ರೈಮ್ಸ್ ಕೇಳ್ಬೋದು. ಲೆಟರ್ ಸೌಂಡ್ಸ್ ನ ಅವಾಗ ಜನರಲ್ ಆಗಿ ಮಾತಾಡುವಾಗ ಯು ಕ್ಯಾನ್ ಆಸ್ಕ್, ಪುಟ ಇದು ಲೆಟರ್ ಪಿ ಸೌಂಡ್ ಏನು, ಅಥವಾ ಎ ಸೌಂಡ್ ಏನು, ಆರ್ ಸೌಂಡ್ ಏನು, ಈ ತರ ಕೇಳುವಾಗ ನಿಮ್ಗೂ ಅರ್ಥ ಆಗುತ್ತೆ, ಮಗುಗೆ ನಿಮ್ಮ ಪ್ರಶ್ನೆ ಅರ್ಥ ಆಗಿದ್ಯಾ, ಅವ್ರು ಕರೆಕ್ಟ್ ಆಗಿ ಉತ್ತರ ಮಾಡ್ತಾರ ಅಂತ ನಿಮ್ಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಇಸ್ ಲಿಸ್ನಿಂಗ್ ಅಂಡ್ ಫಾಲೋವಿಂಗ್ ಇನ್ಸ್ಟ್ರಕ್ಷನ್ಸ್. ಸಿಂಪಲ್ ಇನ್ಸ್ಟ್ರಕ್ಷನ್, ನೀವು ಸಣ್ಣ ಪುಟ್ಟ ಇನ್ಸ್ಟ್ರಕ್ಷನ್ ಕೊಡೋದನ್ನ ಮಗು ಕೇಳ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ತಾರ. ಫಾರ್ ಎಕ್ಸಾಂಪಲ್, ನನ್ಗೆ ಹೋಗ್ಬಿಟ್ಟು ಒಂದ್ ಲೋಟ ನೀರ್ ತಗೊಂಬ, ಫ್ರಿಡ್ಜ್ ಇಂದ ಈ ತರಕಾರಿ ತಗೊಂಬ, ಫ್ರಿಡ್ಜ್ ಇಂದ 2 ಟೊಮೆಟೊ ತಗೊಂಬ, 3 ಟೊಮೆಟೊ ತಗೊಂಬ, 2 ಈರುಳ್ಳಿ ತಗೊಂಬ. ಈ ತರ ಸಿಂಪಲ್ ಇನ್ಸ್ಟ್ರಕ್ಷನ್ ಕೊಡುವಾಗ ಮಗು ಅದನ್ನ ಕೇಳ್ಕೊಂಡು ಕರೆಕ್ಟ್ ಆಗಿ ಮಾಡ್ತಾರ ಅಂತ ನೋಡಿ. ಈ ತರ ನೋಡೋದ್ರಿಂದ ಏನಾಗುತ್ತೆ, ಆರ್ ದೇ ಲಿಸ್ನಿಂಗ್ ಟು ಯು ಅಂತ ನಿಮಗ್ ಗೊತ್ತಾಗುತ್ತೆ. So these are some of the simple activities you can do with children. Next is speaking. So ಮಾತಾಡೋದು ಅಲ್ವಾ. So for speaking, what are some of the activities you can do? As I told, ask child to tell a story. ಸೊ ಯಾವಾಗ್ಲೂ ಮಕ್ಳು ನಮಗ್ ಹೇಳ್ತಾರೆ, ಕತೆ ಹೇಳು ಅಪ್ಪ, ಕತೆ ಹೇಳು, ನನ್ಗೆ ಸ್ಟೋರಿ ಬೇಕು ಅಂತ ಅವ್ರು ಕೇಳ್ತಾನೆ ಇರ್ತಾರೆ. ನೀವುನು ಕತೆ ಹೇಳಿರ್ತೀರಾ, ಲೈಕ್ ಒಂದಲ್ಲ ಎರಡಲ್ಲ ಹಲವಾರು ಸಲ ನಿಮ್ಗೆ ಅವ್ರಿಗೆ ಅದೇ ಸ್ಟೋರಿನ ರಿಪೀಟೆಡ್ ಆಗಿ ಹೇಳಿರ್ತೀರಾ, ಅವರು ಕೇಳ್ತಾನೆ ಇದ್ದಿರ್ತಾರೆ. ಸೊ ಯಾವ್ದಾದ್ರು ಒಂದ್ಸಲಿ ನೀವು ಹೇಳಿ, ಇವತ್ ನೀನ್ ನನಗ್ ಕತೆ ಹೇಳ್ತೀಯಾ, ನಾನ್ ಹೇಳಿರೋ ಕತೆನೆ ನಿನಗ್ ನನ್ ತಿರ್ಗಾ ಹೇಳ್ತೀಯಾ ಅಂತ ಅವ್ರ ಹತ್ರ ಕೇಳಿ ಯು ಲಿಸನ್ ಟು ದ ಸ್ಟೋರಿ. ಅಂಡ್ ವೆರಿ ಇಂಪಾರ್ಟೆಂಟ್, ಪೇರೆಂಟ್ಸ್, when children are telling story, don't expect full in ಇಂಗ್ಲಿಷ್ ಅಲ್ಲೇ ಅವ್ರ ಫುಲ್ ಸ್ಟೋರಿ ಹೇಳ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ನಮ್ಗೇನೋ ಮಗು ಮಾತಾಡ್ಬೇಕು, ಅವ್ರ ಲ್ಯಾಂಗ್ವೇಜ್ ಅರ್ಥ ಮಾಡಕ್ ಶುರು ಮಾಡ್ಬೇಕು. ಸೊ ಲೆಟ್ ದೆಮ್ ಟೆಲ್ ದೇರ್ ಲ್ಯಾಂಗ್ವೇಜ್ ಇನ್ ದ ಮದರ್ ಟಂಗ್ ಓನ್ಲಿ. ಮದರ್ ಟಂಗ್ ಅಲ್ಲಿ ಹೇಳಿ ಪರವಾಗಿಲ್ಲ, ಅಲ್ಲಲ್ಲಿ 1-2 ವರ್ಡ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇಟ್ಸ್ ಓಕೆ. ಡೋಂಟ್ ಫೋರ್ಸ್ ಆರ್ ಮೇಕ್ ದೆಮ್ ಟೆಲ್ ಎಂಟೈರ್ ಸೆಂಟೆನ್ಸ್ ಇನ್ ಇಂಗ್ಲಿಷ್. ಇಟ್ಸ್ ಫೈನ್, ಬಿಕಾಸ್ ಲರ್ನಿಂಗ್ ಸ್ಟೇಜ್ ಅಲ್ವಾ, ಅವ್ರು ಮೆತ್ತಗ್ ಕಲಿತಾರೆ. ಬಟ್ ಇಂಪಾರ್ಟೆಂಟ್ ಇಸ್ ದೇ ಹ್ಯಾವ್ ಟು ಸ್ಟಾರ್ಟ್ ಸ್ಪೀಕಿಂಗ್. ದಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಇಸ್ ಪ್ಲೇಯಿಂಗ್ ಗೇಮ್ಸ್. ಸೊ ಈ ಸ್ಪೀಕಿಂಗ್ ಅಲ್ಲೇ ಹಲವಾರು ಗೇಮ್ಸ್ ಯು ಕ್ಯಾನ್ ಪ್ಲೇ, ಲೈಕ್ ಲೈಕ್ ಇಬ್ರು 3 ಜನ ಇದ್ರೆ ಒಂದ್ ಗೇಮ್ ಕ್ಯಾನ್ ಬಿ, ನಾನ್ ನಿನ್ ಕಿವಿಯಲ್ಲಿ ಮೆತ್ತಗ್ ನಾನ್ ನಿನ್ಗೆ ಏನಾದ್ರು ಹೇಳ್ತೀನಿ, ನೀನ್ ಹೋಗ್ಬಿಟ್ಟು ನಿಮ್ ಅಪ್ಪ ಹತ್ರ ಹೇಳು.
For example, you can tell some word in the child ears. Let the child listen and let the child tell the word. ಜೋರೆಗೆ ಅವರ ಆ ವರ್ಡ್ ಹೇಳಿ. ಸೊ ಆ ತರ ಚಿಕ್ಕ ಚಿಕ್ಕ ಗೇಮ್. ಸೊ ಮಗು ಮಾತಾಡ್ತಾರ. ಸೊ ಇದ್ರಲ್ಲಿ ಲಿಸನಿಂಗು ಆಗುತ್ತೆ, ಸ್ಪೀಕಿಂಗು ಆಗುತ್ತೆ. ದೆನ್ ಟೆಲ್ಲಿಂಗ್ ರೈಮ್ಸ್ ಅಂಡ್ ಲೆಟರ್ ಸೌಂಡ್ಸ್. ದೆನ್ ಲೆಟ್ ಯುವರ್ ಚೈಲ್ಡ್ ಆಸ್ಕ್ ವಾಟ್ ದೇ ನೀಡ್. ಸೊ ಇದು ಜನರಲ್ ಆಗಿ ಮಕ್ಳು ಮಾಡ್ತಾರೆ. ನಾವು ಹೇಳ್ಕೊಡ್ಬೇಕಂತ ಅಂದ್ರೆ ಜನರಲ್ ಆಗಿ ಅವ್ರಿಗೆ ಏನ್ ಬೇಕೋ ಅದ್ ನಿಮ್ ಹತ್ರ ಬಂದ್ ಕೇಳ್ತಾ ಇರ್ತಾರೆ. ಅಮ್ಮ ನನ್ಗೆ ಇದು ಬೇಕು, ಅದ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಯಾ, ಸೊ ದಿಸ್ ಇಸ್ ಫಾರ್ ಲಿಸನಿಂಗ್ ಅಂಡ್ ಸ್ಪೀಕಿಂಗ್. ನೆಕ್ಸ್ಟ್ ರೀಡಿಂಗ್ ಅಂಡ್ ರೈಟಿಂಗ್. ರೀಡಿಂಗ್ ಅಂಡ್ ರೈಟಿಂಗ್ ಗೆ ನಾವ್ ಏನ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಇಸ್ ಐಡೆಂಟಿಫೈಯಿಂಗ್ ಲೆಟರ್ಸ್ ಇನ್ ನ್ಯೂಸ್ ಪೇಪರ್. ಸೊ ನ್ಯೂಸ್ ಪೇಪರ್ ಅಲ್ಲಿ ಲೆಟರ್ಸ್ ಐಡೆಂಟಿಫೈಯಿಂಗ್ ಇದು ರೀಡಿಂಗ್ ಗೆ ಮಾಡ್ಬೋದು. ಸೊ ಒಂದು ನ್ಯೂಸ್ ಪೇಪರ್ ಕೊಟ್ಬಿಟ್ಟು ಮಗು ಹತ್ರ ಹೇಳ್ಬೋದು, ಎಲ್ಲೆಲ್ಲ ಲೆಟರ್ ಪಿ ಅಥವಾ ಲೆಟರ್ ಕೆ ಅಥವಾ ಯಾವ ಲೆಟರ್ ನಿಮ್ಗೆ ಬೇಕೋ ಆ ಲೆಟರ್ ಹೇಳ್ಬೋದು. ಎಲ್ಲೆಲ್ಲ ನೀವು ಈ ಲೆಟರ್ ನೋಡ್ತಿರೋ ಆ ಲೆಟರ್ನ ನನ್ಗೆ ಸರ್ಕಲ್ ಮಾಡು ಅಥವಾ ನನ್ಗೆ ತೋರ್ಸು ಅಂತ ಹೇಳ್ಬೋದು. ಸೊ ಹಿಂಗಾಗಿ ಏನಾಗುತ್ತೆ, ಮಗು ಬಂದು ನೋಡ್ಬೇಕು ಫುಲ್ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲಿ ಲೆಟರ್ ಪಿ ಇದೆ ಅಂತ ಅವ್ರು ಕರೆಕ್ಟ್ ಆಗಿ ಗುರ್ತಿಟ್ಟು ಅವ್ರು ನಿಮ್ಗೆ ಹೇಳ್ಬೇಕಾಗುತ್ತೆ. ಸೊ ಎನಿ ಲೆಟರ್ ಇಟ್ ಕ್ಯಾನ್ ಬಿ ಕ್ಯಾಪಿಟಲ್ ಲೆಟರ್, ಇಟ್ ಕ್ಯಾನ್ ಬಿ ಸ್ಮಾಲ್ ಲೆಟರ್. ಸೊ ನ್ಯೂಸ್ ಪೇಪರ್ ಇಟ್ಕೊಂಡು ಯು ಕ್ಯಾನ್ ಟೆಲ್ ದೆಮ್ ಟು ಡೂ ದಿಸ್ ಆಕ್ಟಿವಿಟಿ. ಬಟ್ ನೀವು ಕೂತ್ಕೊಂಡು ನೋಡ್ಬೇಕು ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರಾ ಅಂತ. ಯಾ, ನೆಕ್ಸ್ಟ್ ಇಸ್ ರೀಡಿಂಗ್ ಲೆಟರ್ಸ್. ಸೊ ಸ್ಮಾಲ್ ಲೆಟರ್ಸ್ ಅವ್ರ ಬುಕ್ಕಲ್ಲೇ ಇರೋ 3 letter ವರ್ಡ್, 2 letter ವರ್ಡ್ ಇದನ್ನೆಲ್ಲ ಅವ್ರ ಹತ್ರ ಓದಿಸ್ಬೋದು ಅಥವಾ ಕೇಳ್ಬೋದು ಹೆಂಗ್ ಅವ್ರು ಅದನ್ನ ಬ್ಲೆಂಡ್ ಮಾಡ್ತಾರೆ, ಹೆಂಗ್ ಬ್ಲೆಂಡ್ ಮಾಡಿ ಹೆಂಗ್ ಓದ್ತಾರೆ. ದೆನ್ ರೀಡಿಂಗ್ ಸ್ಟೋರಿ ಬುಕ್ಸ್. ಸೊ ಚಿಲ್ಡ್ರನ್ಗೆ ಸ್ಟೋರೀಸ್ ಅಂದ್ರೆ ತುಂಬಾ ಇಷ್ಟ. ಸ್ಕೂಲಲ್ಲೂ ಟೀಚರ್ಸ್ ಸ್ಟೋರೀಸ್ ಹೇಳ್ತಾ ಇರ್ತಾರೆ, ಬಟ್ ದೆನ್ ಆಲ್ಸೋ ಚಿಲ್ಡ್ರನ್ ಲವ್ ಸ್ಟೋರೀಸ್ ಅಲ್ವಾ. ಸೊ ಆದಷ್ಟು ಅವ್ರಿಗೆ ಸ್ಟೋರಿ ಬುಕ್ ಇಟ್ಕೊಂಡು ಯು ರೀಡ್ ದ ಸ್ಟೋರಿ. ಸೊ ಅದು ಆ ಬುಕ್ ಅಲ್ಲಿರೋ ಪಿಕ್ಚರ್ಸ್, ಚಿತ್ರಗಳು. ಇನ್ ಆರ್ ಸ್ಟೋರಿ ಅಂಡ್ ರೈಮ್ ಬುಕ್ ಆಲ್ಸೋ ದೇರ್ ಆರ್ ಮೆನಿ ಸ್ಟೋರೀಸ್. ಆ ಸ್ಟೋರಿನ ನೋಡ್ಕೊಂಡು ನೀವು ಯು ಕ್ಯಾನ್ ಟೆಲ್ ದೆಮ್. ಆ ಪಿಕ್ಚರ್ ಎಲ್ಲ ತೋರಿಸಿ ಆ ಸ್ಟೋರಿನ ರೀಡ್ ಮಾಡುವಾಗ ದೇ ಪಿಕ್ ದ ರೀಡಿಂಗ್ ಸ್ಕಿಲ್ಸ್. ರೀಡಿಂಗ್ ನೀವು ಸ್ಟೋರಿ ಬುಕ್ ಇಟ್ಕೊಂಡು ರೀಡ್ ಮಾಡುವಾಗ ಮಗುಗೆ ಹೆಂಗೆ ಓದ್ಬೇಕು. ಸೊ ದ ರೀಡಿಂಗ್ ಗೋಸ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಈ ತರ ಓದ್ತೀವಿ, ಲೆಫ್ಟ್ ಇಂದ ರೈಟ್ ಗೆ ಓದ್ತೀವಿ ಅಂತ ದೇ ಅಂಡರ್ಸ್ಟ್ಯಾಂಡ್. ಸೊ ಯು ಹ್ಯಾವ್ ಟು ಪಾಯಿಂಟ್ ಔಟ್, ಒಂದೊಂದು ಬೆರಳು ಆ ವರ್ಡ್ ಮೇಲೆ ಇಟ್ಟು ಓದುವಾಗ ದೇ ಇಂಪ್ರೂವ್ ದೇರ್ ರೀಡಿಂಗ್ ಸ್ಕಿಲ್ಸ್. ಯಾ, ದೆನ್ ರೀಡಿಂಗ್ ಸ್ಟ್ರೀಟ್ ನೇಮ್ಸ್, ಶಾಪ್ ನೇಮ್. ನೀವು ಹೊರ್ಗ ಮಗುನ್ ಕರ್ಕೊಂಡು ಹೋಗುವಾಗ ನಮ್ ಸ್ಟ್ರೀಟ್ ಹೆಸರು ಇದು ನೇಮ್ ಬೋರ್ಡ್ ಹಾಕಿರ್ತಾರಲ್ಲ, ಸ್ಟ್ರೀಟ್ ನೇಮ್ ಬೋರ್ಡ್, ಅದನ್ನ ಓದಿಸೋದು. ಮತ್ತೆ ಅಂಗಡಿ ಹೆಸರು, ಮನೆ ಹತ್ರ ಇರೋ ಅಂಗಡಿ ಅಥವಾ ಎಲ್ಲಾದ್ರೂ ಮಾಲು ಅಥವಾ ರೋಡ್ ಅಲ್ಲಿ ಹೋಗುವಾಗ ಏನೇನ್ ದೊಡ್ಡ ದೊಡ್ಡ ವರ್ಡ್ಸ್ ಇದೆಯೋ ಅದೆಲ್ಲ ಅವ್ರಿಗೆ ಹೇಳ್ತಾ ಬರೋದು, ನೀವು ಓದಿ ಅವ್ರಿಗೂ ರಿಪೀಟ್ ಮಾಡಿಸೋದು. ಇಲ್ಲ ಟೈಮ್ಸ್ ಇದು ನಮ್ ತಾಯಿ ನಮ್ಗೆ, ನನ್ ತಾಯಿ ಯೂಶಲ್ ಆಗಿ ನನ್ಗೆ ಇದು ಮಾಡ್ತಾ ಇರ್ತಾರೆ, ಎಲ್ಲಾದ್ರೂ ನಂದ್ ಹೆಸರು ಬಂದಿದ್ರೆ ನಿನ್ ಹೆಸರು ಬಂದಿದೆ ನೋಡು ಅಂತ. ಸೊ ಇದರಿಂದ ಏನಾಗುತ್ತೆ, ಅವ್ರದ್ದು ನೇಮ್ ನಾನು ಗುರ್ತಿಡಕ್ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ರೋಹಿಣಿ ಅಂದ್ರೆ ನನ್ನ ಹೆಸರು ರೋಹಿಣಿ ಎಲ್ಲಾದ್ರೂ ನೋಡಿದ್ರೆ. ಸೊ ಈ ತರ ಸಣ್ಣ ಪುಟ್ಟ ಆಕ್ಟಿವಿಟೀಸ್ ರೀಡಿಂಗ್ ಇಂಪ್ರೂವ್ ಮಾಡಕ್ಕೆ ಮಾಡ್ಬೋದು. ಅಂಡ್ ವೇರ್ ನಾವು ಕಮಿಂಗ್ ಬ್ಯಾಕ್ ಟು ರೈಟಿಂಗ್. ಸೊ ಮಕ್ಳು ಬರೆಯಕ್ಕೆ ನಾನು ನಿಮ್ಗೆ ಹೇಳಿದ ತರ ಪ್ರೀ ರೈಟಿಂಗ್ ಸ್ಕಿಲ್ಸ್. ಸೊ ಫಸ್ಟ್ ಈ ಫಿಂಗರ್ ಮಸಲ್ಸ್ ನ ನಾವು ಸ್ಟ್ರಾಂಗ್ ಮಾಡ್ಬೇಕಾಗತ್ತೆ ಅಲ್ವಾ. ಈ ಫಿಂಗರ್ ಮಸಲ್ ಸ್ಟ್ರಾಂಗ್ ಆಗಿದ್ರೇನೆ ಮಗು ಪೆನ್ಸಿಲ್ ಇದ್ದು ಗ್ರಿಪ್ ಮಾಡಿ ಅವರು ಬರೆಯಕ್ ಶುರು ಮಾಡಕ್ ಆಗ್ತಾರೆ. ಸೊ ಹಂಗಾಗಿ ಏನೇನ್ ಆಕ್ಟಿವಿಟಿ ನಾವು ಮಾಡ್ಬೋದು ಈ ಫಿಂಗರ್ ಮಸಲ್ಸ್ ನ ಚೆನ್ನಾಗಿ ಇದ್ ಮಾಡಕ್ಕೆ ಅಂದ್ರೆ, ಫಸ್ಟ್ ಬಂದು ಇಟ್ ಕ್ಯಾನ್ ಬಿ ಸಿಂಪಲ್ ಡ್ರಾಯಿಂಗ್ ಆರ್ ರಂಗೋಲಿ. ಈ ರಂಗೋಲಿ ಪೌಡರ್ ಕೊಟ್ಟು ಮಗುಗೆ ರಂಗೋಲಿ ಬಿಡ್ಸಕ್ಕೆ, ಅವ್ರು ನಮ್ ತರ ಬಿಡ್ಸಲ್ಲ, ಬಟ್ ಏನೋ ಹೂವಾನು ಏನೋ ಬಿಡಿಸ್ತಾರೆ ಅಲ್ವಾ. ಸೊ ಈ ತರ ಬಿಡಿಸುವಾಗ ಅವ್ರ ಕೈ ಹಿಂಗ್ ಎತ್ತಿ ರಂಗೋಲಿ ಪೌಡರ್ ನ ಹಿಂಗ್ ಮಾಡುವಾಗ ದರ್ ಇಸ್ ಲಾಟ್ ಆಫ್ ಮೂವ್ಮೆಂಟ್ಸ್ ದಟ್ಸ್ ಹ್ಯಾಪನಿಂಗ್. ದೆನ್ ಟ್ರೇಸಿಂಗ್, ಒಂದು ಟ್ರೇ ಅಲ್ಲಿ ಸ್ಯಾಂಡ್ ಹಾಕ್ಬೋದು, ಇಲ್ಲಾಂದ್ರೆ ರವಾ ಹಾಕ್ಬೋದು. ಈ ತರ ಯಾವ್ದಾದ್ರು ಹಾಕ್ಬಿಟ್ಟು ಲೆಟರ್ ನ ಟ್ರೇಸ್ ಮಾಡಕ್ ಹೇಳ್ಬೋದು. ಲೆಟರ್ ಎ, ಲೆಟರ್ ಬಿ ಇದೆಲ್ಲ ಟ್ರೇಸ್ ಮಾಡು ಅಂತ ಕೇಳ್ಬೋದು. ನೀವೊಂದ್ ಲೆಟರ್ ಹೇಳಿ ಅವ್ರು ಅದನ್ನ ಟ್ರೇಸ್ ಮಾಡ್ಲಿ. ಸೊ ಯು ಕ್ಯಾನ್ ಗಿವ್ ದೆಮ್ ಟ್ರೇಸಿಂಗ್. ದೆನ್ ಪ್ಲೇಯಿಂಗ್ ವಿತ್ ಡವ್. ಸೊ ನಾನು ಫಸ್ಟೇ ಹೇಳಿದ್ನಲ್ಲ, ಈ ಚಪಾತಿ ಡವ್ ಕೊಟ್ಬಿಟ್ಟು ಈ ಚಪಾತಿ ಡವ್ ಅಲ್ಲಿ ಯು ಕ್ಯಾನ್ ಆಸ್ಕ್ ದೆಮ್, ಕ್ಯಾನ್ ಯು ಡೂ ಲೆಟರ್ ಎ, ಕ್ಯಾನ್ ಯು ಡೂ ಲೆಟರ್ ಸಿ. ಚಪಾತಿ ಡವಲ್ ನನ್ಗೆ ಸಿ ಲೆಟರ್ ಮಾಡಿ ತೋರಿಸ್ತೀಯಾ, ಬಿ ಲೆಟರ್ ಮಾಡ್ತೀಯಾ. ಸೊ ಈ ತರ ಮಾಡ್ಬೋದು. ದೆನ್ ಡ್ರಾಯಿಂಗ್ ಪಿಕ್ಚರ್ಸ್ ಯೂಸಿಂಗ್ ಆಲ್ಫಾಬೆಟ್ಸ್. ಯಾ, ಸೊ ಈ ತರ ಆಕ್ಟಿವಿಟೀಸ್ ನ ನೀವು ಮನೆಯಲ್ಲಿ ಈ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಮಾಡಕ್ಕೆ ಮಾಡ್ಬೋದು.
ಸೊ ಪೇರೆಂಟ್ಸ್ ನಾನು ಇಷ್ಟು ಆಕ್ಟಿವಿಟೀಸ್ ಹೇಳಿದ್ದೀನಿ. ನೀವು ಮನೆಯಲ್ಲಿ ಇದು ಬಿಟ್ಟು ಯಾವ್ದಾದ್ರು ಹೊಸ ಆಕ್ಟಿವಿಟಿ ಟ್ರೈ ಮಾಡಿದ್ದೀರಾ ಅಥವಾ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಾ ಅಂದ್ರೆ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಏನ್ ಆಕ್ಟಿವಿಟಿ ನೀವು ನಿಮ್ ಮಗು ಜೊತೆ ಮಾಡ್ತಾ ಇದ್ದೀರಾ ಲ್ಯಾಂಗ್ವೇಜ್ ಡೆವಲಪ್ ಮಾಡೋಕೆ, ನಿಮ್ಮ ಮಗುವಿನ ಭಾಷೆ ಬೆಳವಣಿಗೆಗೆ ನೀವ್ ಏನೇನ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ ಅಥವಾ ರೆಗ್ಯುಲರ್ ಆಗಿ ನೀವ್ ಏನೇನ್ ಮಾಡ್ತೀರಾ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಏನಾದ್ರೂ ಆಕ್ಟಿವಿಟೀಸ್ ನೀವು ಮಾಡ್ತಾ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಪೇರೆಂಟ್ಸ್. ನೀವು ಟೈಪ್ ಮಾಡೋ ತನಕ ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಹೋಗೋಣ. ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಲ್ಲಿ 4 ಸ್ಟೇಜಸ್ ಇದೆ. ಮಗು ಭಾಷೆ ಕಲಿಯೋದಲ್ಲಿ ಏನೇನ್ ಸ್ಟೇಜ್ ಇದೆ? ಫಸ್ಟ್ ಬಂದು ಲಿಸ್ನಿಂಗ್, ಕೇಳ್ಕೊಬೇಕು ಅವರು. ದೆನ್ ಲಿಸ್ನಿಂಗ್ ಆದ್ಮೇಲೆ ಸ್ಪೀಕಿಂಗ್, ಮಾತಾಡ್ಬೇಕು. ಆಮೇಲೆ ರೈಟಿಂಗ್, ಆಮೇಲೆ ರೀಡಿಂಗ್, ರೈಟಿಂಗ್. ಸೊ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಯಾ, ಸೊ ಇಷ್ಟು ಸ್ಟೇಜಸ್ ಇದೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಲ್ಲಿ. ಸೊ ಇದು ಸ್ಟೇಜ್ ಬೈ ಸ್ಟೇಜ್ ಮಕ್ಳು ಕಲಿತಾರೆ. ಸೊ ದಟ್ ಇಸ್ ಆಲ್ಸೋ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದು ಕಲಿಯಕ್ಕೆ ನಾವು ಮನೆಯಲ್ಲಿ ಏನೇನ್ ಆಕ್ಟಿವಿಟಿ ಮಾಡ್ಬೋದು ಅಂತ ನೀವು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ನೀವೇನಾದ್ರೂ ಆಕ್ಟಿವಿಟಿ ಮಾಡ್ತಾ ಇದ್ರೆ ಟೈಪ್ ಮಾಡಿ. ಸೊ ನಾವ್ ಯಾರಿಗೋಸ್ಕರ ಇಲ್ಲಿ ಬಂದಿದೀವಿ ಪೇರೆಂಟ್ಸ್? ನಮ್ಮ ಮಕ್ಕಳಿಗೋಸ್ಕರ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನೇನ್ ಕಲ್ತ್ವಿ? ಹೌ ಡು ಚಿಲ್ಡ್ರನ್ ಲರ್ನ್ ಅ ಲ್ಯಾಂಗ್ವೇಜ್, ಮಗು ಒಂದು ಭಾಷೆನ ಹೆಂಗೆ ಕಲಿತಾರೆ, ಮತ್ತೆ ಸ್ಕೂಲಲ್ಲಿ ಏನೇನ್ ಚಟುವಟಿಕೆನ ಟೀಚರ್ಸ್ ಮಾಡ್ತಾ ಇದ್ದಾರೆ, ಮನೇಲಿ ನೀವ್ ಏನೇನ್ ಆಕ್ಟಿವಿಟೀಸ್ ಮಾಡ್ಬೋದು, ಇದು ಮೂರನ್ನು ನಾವು ಇವತ್ತಿನ ಸೆಷನ್ ಅಲ್ಲಿ ನೋಡಿದೀವಿ. ನಾವು ಸೆಷನ್ ಎಂಡ್ ಬಂದಿದೀವಿ ಪೇರೆಂಟ್ಸ್. ಸೊ ನಿಮ್ಗೆ ಏನಾದ್ರೂ ಪ್ರಶ್ನೆ, ಏನಾದ್ರೂ ಕ್ವೆಶ್ಚನ್ಸ್ ಇಲ್ಲ ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರಿ. ನಾವು ನಿಮ್ಮ ಕ್ವೆಶ್ಚನ್ಸ್ಗೆ ಆದಷ್ಟು ನಾನು ಇಲ್ಲಿ ರಿಪ್ಲೈ ಮಾಡ್ತೀನಿ. ಪಾರ್ವತಿ ಮ್ಯಾಮ್ ಹೇಳ್ತಾರೆ, ಐ ಗಿವ್ ವೈಟ್ ಪೇಪರ್ ಅಂಡ್ ಪೆನ್ಸಿಲ್ ಟು ಮೈ ಚೈಲ್ಡ್ ಅಂಡ್ ಆಸ್ಕ್ ಹರ್ ಟು ಡ್ರಾ ಸಮ್ ಇಮೇಜ್ ಅಂಡ್ ಎಕ್ಸ್ಪ್ಲನೇಷನ್ ಆಲ್ಸೋ. ವಾವ್, ದಟ್ಸ್ ರಿಯಲಿ ನೈಸ್ ಮ್ಯಾಮ್. ಒಳ್ಳೆ ಆಕ್ಟಿವಿಟಿ ಅದು. ದಟ್ಸ್ ವೆರಿ ಸಿಂಪಲ್ ಆಕ್ಟಿವಿಟಿ ಆಲ್ಸೋ ಪೇರೆಂಟ್ಸ್. ವೆರಿ ಸಿಂಪಲ್. ಗಿವ್ ಅ ಪೇಪರ್ ಟು ಯುವರ್ ಚೈಲ್ಡ್ ಅಂಡ್ ಆಸ್ಕ್ ದೆಮ್ ಟು ಡ್ರಾ. ಏನಾದ್ರೂ ಡ್ರಾ ಮಾಡು ಅಂತ ಹೇಳಿ. ಅವ್ರು ಡ್ರಾ ಮಾಡಿದ್ಮೇಲೆ ಏನ್ ಡ್ರಾ ಮಾಡಿದ್ಯಾ ಅಂತ ಎಕ್ಸ್ಪ್ಲೇನ್ ಮಾಡಕ್ ಹೇಳಿ. ಸೊ ವೆರಿ ಸಿಂಪಲ್ ಆಕ್ಟಿವಿಟಿ, ಬಟ್ ಇದರಲ್ಲಿ ಆಲ್ ದ ಸ್ಕಿಲ್ಸ್ ಆಲ್ಮೋಸ್ಟ್ ಆರ್ ಡೆವಲಪಿಂಗ್. ಫಸ್ಟ್ ಮಗು ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ಕೇಳ್ಕೋತಾರೆ. ಆಮೇಲೆ ಅವ್ರ ಕ್ರಿಯೇಟಿವಿಟಿಯಲ್ಲಿ ಅವ್ರ ಡ್ರಾಯಿಂಗ್ ಮಾಡ್ತಾರೆ. ಸೊ ದೇ ಆಲ್ಸೋ ಸ್ಟಾರ್ಟ್ ರೈಟಿಂಗ್, ದೇ ಡ್ರಾ ಅಂಡ್ ದೇ ಸ್ಪೀಕ್. They also tell you what they are drawing. Very nice, ma'am. But thank you for sharing the activity. Soumya ma'am tells drawing. Yeah. Great parents that you all are doing activities and also trying to help your child learn a language. So that's really nice. Parents, if you have any questions, any doubts, you can type it in the chat box. We will answer your question. Yeah, we are almost in the end of the session. ಪೇರೆಂಟ್ಸ್, ನೀವೆಲ್ಲ ಕ್ಲಾಪ್ ಅಲ್ಲಿ ರಿಜಿಸ್ಟರ್ ಆಗಿದ್ದೀರಲ್ಲ, ಯು ಆಲ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ಕ್ಲಾಪ್. ಸೊ ಕ್ಲಾಪ್ ಬಂದು ಈ ವಾಟ್ಸ್ಆಪ್ ಚಾಟ್ ಬಾಟ್ ಬಂದು ಬರೀ ವರ್ಕ್ ಶೀಟ್ಗಲ್ಲ, ಯು ಆಲ್ಸೋ ಹ್ಯಾವ್ ಮೆನಿ ವಿಡಿಯೋಸ್. ಸೊ ಇವತ್ತು ನೀವೇನ್ ಮಾಡ್ತೀರಾ ಅಂದ್ರೆ, ಈ ಸೆಷನ್ ಮುಗಿದ ತಕ್ಷಣ ನಿಮ್ಮ ವಾಟ್ಸ್ಆಪ್ ನ ಓಪನ್ ಮಾಡಿ, ಚಾಟ್ ಓಪನ್ ಮಾಡಿ. ಚಾಟ್ ಓಪನ್ ಮಾಡ್ಬಿಟ್ಟು ಕ್ಲಾಪ್ ನ ಓಪನ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ಕ್ಲಾಪ್ ಓಪನ್ ಮಾಡಿ ಹಾಯ್ ಅಂತ ಟೈಪ್ ಮಾಡಿ. ಹಾಯ್ ಟೈಪ್ ಮಾಡಿದ ತಕ್ಷಣ ನಿಮ್ಗೆ 3 ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ವಿಡಿಯೋಸ್ ನ ಕ್ಲಿಕ್ ಮಾಡಿ. ಯಾ, ವಿಡಿಯೋಸ್ ಕ್ಲಿಕ್ ಮಾಡಿದ್ರೆ 2 ಟೈಪ್ ಆಫ್ ವಿಡಿಯೋಸ್ ಇದೆ. ವಿಡಿಯೋಸ್ ಫಾರ್ ಪೇರೆಂಟ್ಸ್, ಪೋಷಕರಾಗಿ ನಿಮ್ಗಾಗಿ ನಾವು ಸ್ವಲ್ಪ ವಿಡಿಯೋಸ್ ನ ಕ್ಲಾಪ್ ಅಲ್ಲಿ ಹಾಕಿದೀವಿ. ಮತ್ತೆ ನೆಕ್ಸ್ಟ್ ಬಂದು ವಿಡಿಯೋಸ್ ಫಾರ್ ಚಿಲ್ಡ್ರನ್. ವಿಡಿಯೋಸ್ ಫಾರ್ ಚಿಲ್ಡ್ರನ್ ಅಲ್ಲಿ ಸ್ಟೋರೀಸ್ ಇದೆ ಮತ್ತೆ ಆಕ್ಟಿವಿಟೀಸ್ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇದೆಯೋ, ಇವಾಗ ನೀವು ಮಕ್ಳಿಗೆ ಬಂದು ಸ್ಟೋರೀಸ್ ಹೇಳ್ಬೇಕು,
ಹೊಸ ಹೊಸ ಕತೆ ಬೇಕು ಅಂತ ನಿಮ್ ಮಗು ಕೇಳ್ತಾ ಇರುವಾಗ ಯಾವ ಕತೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ ಹತ್ರ ವಾಟ್ಸ್ಆಪ್ ಇದೆ, ಕ್ಲಾಪ್ ಓಪನ್ ಮಾಡಿ ಹಾಯ್ ಅಂತ ಕಳ್ಸಿ, ನಿಮ್ಗೆ ವಿಡಿಯೋಸ್ ಹೋಗಿದ ತಕ್ಷಣ ಯು ವಿಲ್ ಗೆಟ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್ ಅಲ್ಲಿ ಓಪನ್ ಮಾಡಿ ಅದ್ರಲ್ಲಿ ಜಾಸ್ತಿ ಸ್ಟೋರೀಸ್ ಇದೆ. ಯಾವ ಸ್ಟೋರಿ ಬೇಕೋ ಅದನ್ನ ಆನ್ ಮಾಡಿ ನೀವು ನಮ್ಮ ಮಗುಗೆ ತೋರಿಸಬಹುದು, ಅಥವಾ ನೀವು ಕೂತ್ಕೊಂಡು ನೋಡ್ಕೊಂಡು ಮಗುಗೆ ಅದೇ ಹೇಳ್ಬೇಕು. ಅದೇ ತರ ಆಕ್ಟಿವಿಟೀಸು ಇದೆ. ಏನಾದ್ರೂ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಕ್ರಾಫ್ಟ್ ಆಕ್ಟಿವಿಟೀಸ್, ದಟ್ ಇಸ್ ಆಲ್ಸೋ ದೇರ್. ಯಾ, ಸೊ ಪೇರೆಂಟ್ಸ್ ಈ ಸೆಷನ್ ಆದ ತಕ್ಷಣ ಎಷ್ಟು ಜನ ಕ್ಲಾಪ್ ಹೋಗ್ತೀರಾ ಅಂತ ನನ್ಗೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಎಸ್ ಅಂದ್ರೆ ಎಸ್ ಅಂತ ಹಾಕಿ. How many of you will go watch videos and clap? If you're going to watch, send us yes. Nagbhushan sir is also telling that he is going to make children write letters in wheat. Wheat ali children ge letter write ಮಾಡ್ತಾರೆ. Very nice idea sir. Great parents. So parents, go back to clap ಅಲ್ಲಿ ಜಾಸ್ತಿ ವಿಡಿಯೋಸ್ ಹಾಕಿದೀವಿ. ಪೇರೆಂಟ್ಸ್ ನಿಮ್ಗಾಗೂ ವಿಡಿಯೋಸ್ ಇದೆ, ಸ್ವಲ್ಪ ಸಣ್ಣ ಸ್ಮಾಲ್ ಟಿಪ್ಸ್ ಫಾರ್ ಯು ಆನ್ ಚೈಲ್ಡ್ ಸೇಫ್ಟಿ ಇರ್ಬೋದು, ಫೋನಿಕ್ಸ್ ಇರ್ಬೋದು, ಜಾಸ್ತಿ ವಿಡಿಯೋಸ್ ಪೇರೆಂಟ್ಸ್ಗಾಗೂ ಇದೆ. ಅದೇ ತರ ಮಕ್ಳಿಗಾಗಿ, ನಿಮ್ಮ ಸಣ್ಣ ಮಕ್ಳಿಗಾಗಿ ಲಾಟ್ಸ್ ಆಫ್ ಸ್ಟೋರೀಸ್ ಇದೆ, ಮತ್ತೆ ಆಕ್ಟಿವಿಟೀಸ್ ಇದೆ. ಸೊ ಇದೆಲ್ಲ ನೋಡಿ ಎಂಜಾಯ್ ಮಾಡಿ, ಅದನ್ನ ಕುತ್ಕೊಂಡ್ ಮಗು ಜೊತೆ ಮಾಡಿ. ಓಕೆ, ವಿ ಆರ್ ಇನ್ ದ ಎಂಡ್ ಆಫ್ ದ ಸೆಷನ್. ಥ್ಯಾಂಕ್ ಯು ಪೇರೆಂಟ್ಸ್ ಫಾರ್ ಅಟೆಂಡಿಂಗ್ ಟುಡೇಸ್ ಸೆಷನ್. ನನಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಎಲ್ಲ ಇಂಟರಾಕ್ಟ್ ಮಾಡಕ್ಕೆ. ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್. ಐ ವಿಲ್ ವೇಟ್ ಫಾರ್ ಅನದರ್ 1 minute and ಅದಾದ್ಮೇಲೆ ವಿ ಕ್ಯಾನ್ ಕ್ಲೋಸ್ ದ ಸೆಷನ್. ಯಾ, ಎಸ್, ಥ್ಯಾಂಕ್ ಯು ಪೇರೆಂಟ್ಸ್. ಇಟ್ ವಾಸ್ ರಿಯಲಿ ನೈಸ್ ಟು ಇಂಟರಾಕ್ಟ್ ವಿತ್ ಯು ಆಲ್. ಓಕೆ ಪೇರೆಂಟ್ಸ್, ಐ ಫೀಲ್ ಯಾರಿಗೂ ಏನು ಕ್ವೆಶ್ಚನ್ಸ್ ಇಲ್ಲ ಅಂತ. ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಕ್ವೆಶ್ಚನ್ಸ್ ಇದ್ರೆ ನಿಮ್ಮ ಟೀಚರ್ಸ್ ಹತ್ರ ಹೇಳಿ, ಅವ್ರು ನಮ್ಗೆ ಕ್ವೆಶ್ಚನ್ಸ್ ನ ತಲುಪ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಪೇರೆಂಟ್ಸ್. ಸಿ ಯು ಆಲ್ ಇನ್ ಅನದರ್ ಸೆಷನ್. ನೆಕ್ಸ್ಟ್ ಇಯರ್, ಹೊಸ ಅಕಾಡೆಮಿಕ್ ಇಯರ್ ಅಲ್ಲಿ ಇನ್ನೊಂದ್ಸಲಿ ಬೇರೆ ಸೆಷನ್ ಅಲ್ಲಿ ನೋಡ್ತೀವಿ. ಥ್ಯಾಂಕ್ ಯು ಅಂಡ್ ವಿಶಿಂಗ್ ಯು ಆಲ್ ಅ ಹ್ಯಾಪಿ ನ್ಯೂ ಇಯರ್ ಪೇರೆಂಟ್ಸ್. ಬಾಯ್.